ಸುಮ್ಮನಾಗದು ವಿಧಿಗಳೊಂದರಿ ಮುಕ್ತಿ. ಪ್ರತಿ ತಿಂಗಳ ಪಾಠ್ಯದಂದು ನಡೀತಕ್ಕಂಥ ಈ ಸತ್ಸಂಗದಲ್ಲಿ ಭಾಗಿಯಾದಂಥ ನಮ್ಮೆಲ್ಲರಲ್ಲೂ ಹಾಗೂ ಕ್ಷೇತ್ರಾಧಿಪತಿಗಳಾದಂಥ ಕಡ್ಲೆ ಜನರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೆ. ಸುಖ ಸ್ವರೂಪರೇ, ಇವತ್ತಿನ ವಿಚಾರ ಸುಮ್ಮನಾಗದು ವಿಧಿಯೊಳೊಂದದೇ ಮುಕ್ತಿ ಅಂತ ನಿಜಗುಣರ ಜ್ಞಾನ ಪ್ರತಿಪಾದನಾ ಸ್ಥಳದ 2ನೇ ಪದ್ಯ. ಜ್ಞಾನಕ್ಕೆ ಅಧಿಕಾರಿಗಳು ಯಾರು ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಜ್ಞಾನಕ್ಕೆ ಅಧಿಕಾರಿಗಳಾಗಬೇಕಂದ್ರೆ ಎಂಥ ಲಕ್ಷಣಗಳಿರಬೇಕು ಅನ್ನೋದು ಆ ಲಕ್ಷಣವನ್ನು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಜ್ಞಾನಕ್ಕೆ ಅಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಏನು ವಿಧಿಗಳನ್ನು ಹೇಳ್ತಾರೆ, ವಿಧಿ ಅಂದ್ರೆ ನಿಯಮಗಳು. ಆ ನಿಯಮಗಳನ್ನು ಯಾರು ಪಾಲಿಸಿರ್ತಾರ ಅವರು ಜ್ಞಾನಕ್ಕೆ ಅಧಿಕಾರಿಗಳಾಗ್ತಾರ. ನಾವು ಯಾವುದೇ ಒಂದು ಅಧಿಕಾರಿ ಆಗ್ಬೇಕಂದ್ರೆ ಅಥವಾ ವಿಶ್ವವಿದ್ಯಾಲಯದ ಪದವಿಗೆ ಸೇರ್ಬೇಕಂದ್ರೆ ಹೇಗೆ ಅಲ್ಲಿ ನಿಯಮಗಳದಾವು, ಆ ನಿಯಮಗಳನ್ನ ಯಾರು ಹೊಂದಿರ್ತಾರೋ ಪಾಲಿಸಿರ್ತಾರೋ, ಆ ವಿಧಿಗಳನ್ನು ಯಾರು ಅವನ್ನ ಹೊಂದಿರ್ತಾರೋ ಅವರು ಮಾತ್ರ ಅದಕ್ಕೆ ಅಧಿಕಾರಿಗಳು. ಹಂಗಿಲ್ಲಿ ಜ್ಞಾನಕ್ಕೆ ಯಾರು ಅಧಿಕಾರಿಗಳು ಅಂದ್ರೆ ಹೇಳ್ತಾರೆ. ಸಾಧನ ಚತುಷ್ಟಯ ಸಂಪನ್ನತ ಲಕ್ಷಣಗಳನ್ನು ಇಲ್ಲಿ ಹೇಳ್ತಾರೆ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯಿದೆ. ಅಂದ್ರೆ ಸಾಧನ ಚತುಷ್ಟಯಲ್ಲಿ ಬರ್ತಕ್ಕಂಥ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತಿನ ಸಾಧನೆ, ಮುಮೋಕ್ಷತ್ವ, ಈ 4 ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಯಾರು ಪಡೀತಾರೋ ಅವರು ಮುಂದೆ ಜ್ಞಾನಕ್ಕೆ ಅಧಿಕಾರಿಗಳಾಗ್ತಾರ. ಈ 4 ಇಲ್ಲ ಅಂದ್ರೆ ಜ್ಞಾನ ಅವಾಗ ಆಗುದಿಲ್ಲ. ಅವ್ ಬಲೆ ಎಂತ ಇದ್ರೊಳಗೆ ಇರಲಿ, ಮಾನವ ಶರೀರವನ್ನು ಧಾರಣೆ ಮಾಡಿ ಬಂದು ಈ 4 ಸಾಧನ ಚತುಷ್ಟಯ ಸಂಪನ್ನತ್ವ ಗುಣವನ್ನ ಪಡೆದಿದ್ದಂದ್ರೆ ಅವ್ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನ. ಅವ್ ಬಡವಿರ್ಲಿ, ಬಲ್ಲಿದ ಇರ್ಲಿ, ಬೇಕಾದವ ಇರ್ಲಿ, ಈ 4 ಸಾಧನ ಚತುಷ್ಟಯ ಸಂಪನ್ನತ್ವ ಗುಣವನ್ನು ಯಾರು ಪಡಿತಾರೋ ಅವರು ಜ್ಞಾನಕ್ಕೆ ಅಧಿಕಾರಿಗಳು. ಅದರ ಮೊದಲು ಸಾಮಾನ್ಯವಾಗಿ ಎಲ್ಲರಿಗೂ ಹಿತ ತಿಳುವಳಿಕೆ ಅಂತೂ ಐತಿ, ವಿವೇಕ ಅಂತೂ ಆ ವಿವೇಕ ಅಂತೂ ಐತಿ. ಆ ವಿವೇಕ ಜ್ಞಾನಕ್ಕೆ ಉಪಯೋಗ ಬರುದಿಲ್ಲ. ಜ್ಞಾನಕ್ಕೆ ಎಂತ ವಿವೇಕ ಇರಬೇಕು ಅನ್ನೋದನ್ನ ಹೇಳ್ತಾರ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ ಸಾಮಾನ್ಯವಾಗಿ ನಾವು ಏನ್ ತಿಳ್ಕೊಂಡೆವು, ಈ ಶರೀರ, ಈ ಜಗತ್ತು, ಈ ವಿಷಯಾದಿಗಳು ಎಲ್ಲವೂ ನಿತ್ಯದವು ಅಂತ ತಿಳ್ಕೊಂಡ್ಬಿಟ್ಟೆವು. ಯಾಕಂದ್ರೆ ಇವು ಪಂಚ ಜ್ಞಾನೇಂದ್ರಿಯಗಳಿಂದ ನೋಡ್ತೇವು, ಇವು ಸತ್ಯ ಅನಿಸ್ತವು. ವ್ಯವಹಾರಿಕ ಸತ್ಯದೊಳಗೆ ತೊಡಗೆ ಹೋಗಿ ವ್ಯವಹಾರಿಕ ಸತ್ಯನ ಸತ್ಯ ಅನಿಸ್ತತಿ, ಇದು ನಿತ್ಯ ಐತಿ ಅಂತ ನಾವು ತಿಳ್ಕೊಂಡ್ಬಿಟ್ಟೆವು. ಆದ್ರೆ ಅವ್ರು ಹೇಳ್ತಾರ ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನ ತಿಳ್ಕೋಬೇಕಲ್ಲ ನಾವು. ಇದು ನಿತ್ಯ ಐತೋ ಅನಿತ್ಯ ಐತೋ ಅನ್ನೋದನ್ನ. ಈ ವಿವೇಕ ಬರದ ಹೊರತು ವೈರಾಗ್ಯ ಬರುದಿಲ್ಲ ಅಂತ ಹೇಳ್ತಾರ. ಯಾವನಲ್ಲಿ ನಿತ್ಯಾನಿತ್ಯ ವಿವೇಕ ಜಾಗೃತ ಆಗುತ್ತಾ ಅವನಲ್ಲಿ ವೈರಾಗ್ಯ ಬರ್ತೈತಿ. ವೈರಾಗ್ಯ ಹಂಗ ಬರುದಿಲ್ರಿ. ನಿತ್ಯ ಯಾವುದು ಅನಿತ್ಯ ಯಾವುದು, ಈ ಶರೀರ ಅನಿತ್ಯ ಐತನೋ ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಯಾಕಂದ್ರ ಜನಿ, ಅಸ್ಥಿ, ವರ್ಧತೆ, ಪರಿಣತೆ, ಕ್ಷಯ, ನಾಶ ಅಂತಕ್ಕಂಥ 6 ನಮೂನೆ ವಿಕಾರದಿಂದ ಕೂಡಿದಂತ ಈ ಶರೀರ ಅನಿತ್ಯ ಐತಿ. ಹಾಗೆ ಎಲ್ಲಾ ತೋರಿಕೆಗಳು ಇವು 6 ನಮೂನೆ ವಿಕಾರಗಳು ಅದಾವ. ಬಲೆ ನಾವು ಎಷ್ಟೇ ಮಾನವ ನಿರ್ಮಿತವಾಗಿ ಭದ್ರವಾಗಿ ಮಾಡಿಕೊಂಡೇವಂದ್ರೂ ಕೂಡ ಅದು ಭದ್ರವಾಗಿಲ್ಲ, ಶಾಶ್ವತವಾಗಿರ್ಲಾರ್ದು. ಅದು ಸೂಕ್ಷ್ಮವಾಗಿ ಅಳಿತಿರ್ತೈತಿ ಅಂದ್ರೆ ಕ್ಷೀಣತ್ವ ಅದಕ್ಕೆ ಐತಿ ಅಂತ. ನಾವು ಭಾಳ ಚಲೋ ಮನೆ ಕಟ್ಟೇವ್ರಿ, ಇನ್ನು ತಲೆತಲಾಂತರ ಅದು ಏನೂ ಆಗುದಿಲ್ಲ ಅಂತ ನಾವು
ಭಾವಿಸ್ಕೊಂಡು ಅದನ್ನೆಲ್ಲ ಭದ್ರವಾಗಿ ಕಟ್ಟಿವು, ಆದ್ರೂ ಕೂಡ ಅದು ಒಂದಿಲ್ಲ ಒಂದಿನ ಬೀಳುದ. ಅಂದ್ರ ಅನಿತ್ಯತ್ವದಿಂದ ಕೂಡಿದಂತ ಈ ತೋರಿಕೆ ಇದು ಸತ್ಯ ಅಂತ ನಾವು ಹೊಂಟೆವು, ನಿತ್ಯ ಅಂತ ಹೊಂಟೆವು. ಈ ವಿವೇಕ ಈ ಜ್ಞಾನಕ್ಕೆ ಉಪಯೋಗ ಆಗುದಿಲ್ಲ. ಇದನ್ನು ಅರಿಬೇಕಾಗೈತಿ. ನಿತ್ಯ ಐತೋ ಅನಿತ್ಯ ಐತೋ ಅಂತ ಇದನ್ನು ವಿಚಾರ ಮಾಡಿ ಅನಿತ್ಯತ್ವದ ಮೇಲಿನ ಮೋಹನ ಬಿಟ್ಟಾಗ, ನಿತ್ಯತ್ವದ ಮೇಲೆ ಮೋಹ ಬೆಳೆದಾಗ ಅವಾಗ ವೈರಾಗ್ಯ ಬರ್ತೈತಿ. ವೈರಾಗ್ಯ ಹೆಂಗ ಬರುದಿಲ್ರಿ? ಅದು ಹೌದಲ್ರಿ? ನಿತ್ಯ ವಸ್ತು ಯಾವಾಗ್ಲೂ ಇರುವಂತದ್ದು. ಅದು ಯಾವ ದೋಷಗಳಿಂದನೂ ಕೂಡಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಇಲ್ಲಿ ನಿತ್ಯ ಅನಿತ್ಯವನ್ನು ಅರಿಯದೆ ಹೃದಯಗತವಾದಂತಹ ಭೋಗದ ಇಚ್ಛೆ ತೊರೆಯದೆ. ಭೋಗದ ಇಚ್ಛೆ ಎಲ್ಲಿದಾವು ಅಂತಂದ್ರ ಮನಕಲ್ ಪಟ್ಟಾಗೂ ಇಲ್ರಿ, ತಲೆ ಬೋರ್ಡ್ಯಾಗೂ ಇಲ್ಲವು. ಹೌದಲ್ರಿ? ಯಾವಾಗ ಏನೇನು ವಿಷಯದ ಆಸೆ ಆಗತ್ತೋ ಏನೋ ಹೇಳಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಮನೋಗತವಾಗಿದಾವು. ಆ ಮನೋಗತವಾಗಿರ್ತಕ್ಕಂಥ ಹೃದಯಗತವಾಗಿರುವಂತ ಭೋಗದ ಇಚ್ಛೆಗಳನ್ನ ತೊರಿಬೇಕಲ್ಲ. ಅದು ಹಂಗ ತೊರಿಲಿಕ್ಕೆ ಬರುದಿಲ್ಲ. ಅವನ್ನ ದೋಷ ಕಂಡಾಗ ತೊರಿಲಿಕ್ಕೆ ಬರ್ತೈತ್ರಿ. ಉದಾಹರಣೆಗಾಗಿ ಮಗು ಬೆಂಕಿ ನೋಡಿ ಒಲಿ ಮುಂದೆ ಕುಂತು ಆಡುವತ್ನಾಗ ಬೆಂಕಿ ನೋಡಿ ಆಕರ್ಷಣೆ ಆಗಿ ಅದು ಮುಟ್ಟಾಕ್ ಹೊಕ್ಕಿತ್ತು. ತಾಯಿ ಎಷ್ಟೇ ಹೇಳಿದ್ರು ಅದು ಮತ್ತ ಪ್ರಯತ್ನ ಅದಕ್ಕೆ ಮುಟ್ಟಬೇಕು ಅಂತ ಹೇಳಿ. ಯಾವಾಗದು ಒಂದ್ಸರಿ ಅದಕ್ಕೆ ಬಿಸಿ ಗುಣ ತಟ್ಟು ಸುಟ್ಟು ಅವಾಗ ಮುಂದೆ ತಾಯಿ ಸ್ವಲ್ಪ ಹಾ ಅಂದ್ರ ಸಾಕು. ಅದು ಮರ್ತಿದ್ರು ಕೂಡ ಅದು ಸುಂದರ ಐತಿ ಚಂದ ಐತಿ ಮುಟ್ಬೇಕಂತ ಹೊಂಟಾಗ ಹಾ ಅಂದ್ರ ಸಾಕು ಹಿಂದ್ ಸರಿದ್ ಬಿಡ್ತದೆ. ಅಂದ್ರ ದೋಷ ಅಲ್ಲಿ ಕಂಡಾಗ ಆ ವಿವೇಕ ಅಲ್ಲಿ ಸಾಕಪ್ಪ, ಇನ್ನು ಅದರೊಳಗೆ ದೋಷ ಐತಿ ಅನ್ನುವಂತ ವಿವೇಕ ಅನಿತ್ಯ ಐತದು ಅನ್ನೋದು ಅವಾಗ ಅದರ ಮ್ಯಾಲಿನ ಮೋಹ ಅಳಿತೈತಿ. ಅದಕ್ಕೆ ಅವ್ರು ಹೇಳ್ತಾರ ಹೃದಯಗತವಾದಂತ ಭೋಗದ ಇಚ್ಛೆ ತೊರೆಯದೆ. ಮುಂದ ಅವಾಗ ಸಾಧನ ಮಾರ್ಗ ಹಿಡಿಯಾಕ ಬರ್ತೈತ್ರಿ ನಮಗ. ಈ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಹಂಗ ನಾನು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ತೇನಂದ್ರೆ ಈ ಸಾಧ್ಯನೇ ಇಲ್ಲ. ನಾವು ವಿವೇಕ ವೈರಾಗ್ಯ ಇಲ್ಲದೆ ಹಂಗ ನಾನು ಮನಸ್ಸು ನಿಂದರ್ಸ್ತೀನಿ, ಕುಂಭಕ ಪೂರಕ ರೇಚಕಾದಿಗಳನ್ನ ಮಾಡಿ ಹಠಯೋಗವನ್ನು ಮಾಡಿ ಮನಸ್ಸನ್ನು ನಿಗ್ರಹ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದು ಮತ್ತೆ ಹೊರಗೆ ಹರಿದಾಡುದ. ಅದಕ್ಕೆ ಅಲ್ಲಿ ವದವಿ ಸಮಾಧಿ ಸಾಧನ 6 ನೆರೆಯದೆ ಅಂತ ಹೇಳ್ತಾರೆ. ಅಲ್ಲಿ 6 ಸಾಧನ ಮಾರ್ಗವನ್ನು ಹೇಳ್ತಾರ. ಯಾರಿಗೆ ವಿವೇಕ ವೈರಾಗ್ಯ ಜಾಗೃತ ಆಕೈತಿ ಅವರು ಸಾಧನ ಪಥವನ್ನು ಹಿಡಿಲಿಕ್ಕೆ ಬರ್ತೈತಿ. ಅಂದ್ರೆ ಶಮೆ, ದಮೆ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ ಅಂತಕ್ಕಂಥ 6 ಸಾಧನ ಮಾರ್ಗ ಇವು. ಇವನು ಸಾಧಿಸ್ಬೇಕಲ್ರಿ. ಶಮೆ ಇಲ್ಲ ನಮ್ಮ. ಶಮೆ ಅಂದ್ರೆ ಮನೋನಿಗ್ರಹ, ದಮೆ ಅಂದ್ರೆ ಇಂದ್ರಿಯ ನಿಗ್ರಹ. ಹೌದಲ್ಲ? ಶಮೆ ಇಲ್ಲ, ದಮೆ ಇಲ್ಲ, ತಿತಿಕ್ಷಾ ಗುಣ ಬಾ ಅಂದ್ರೆ ಹೆಂಗ್ ಬರ್ತೈತ್ರಿ? ಸಹನ ಗುಣ. ತಿತಿಕ್ಷಾ ಅಂದ್ರೆ ಸಹನ ಗುಣ, ತಾಳ್ಮೆ ಅಂತೀರಿ ನೀವು. ಸಹನೆ ಗುಣ ಬೇಕಲ್ಲದು. ಎಲ್ಲಿವರೆಗೂ ಈ ಶಮ ಗುಣ ಬರೋದಿಲ್ಲೋ, ದಮ ಗುಣ ಬರೋದಿಲ್ಲೋ ಅಲ್ಲಿವರೆಗೆ ತಿತಿಕ್ಷಾ ಬರೋದು. ಆಮೇಲೆ ಸಂತೋಷ ಆಗುದಿಲ್ಲ. ತಿತಿಕ್ಷಾ ಗುಣ ಬರದ ಹೊರತು ಸಂತೋಷ ಉಂಟಾಗುವುದಿಲ್ಲ. ಆಮೇಲೆ ಹಂಗ ಶ್ರದ್ಧೆ ಉಂಟಾಗುವುದಿಲ್ಲ. ನಮ್ಮ ಶ್ರದ್ಧೆಗಳು ಎಲ್ಲ ಹೆಂಗದಾವ ಅಂದ್ರ ಕಾಮ ಶ್ರದ್ಧೆಗಳು. ಭಕ್ತಿ ಎಂತದೈತ್ರಿಪ್ಪ ನಮ್ದಂತಂದ್ರೆ ಕಾಮ ಭಕ್ತಿ. ಆತ್ಮ ಪ್ರೀತಿ ಇಲ್ಲ ನಮ್ಗೆ. ಹೌದು, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಶಮೆ ಮೊದಲೇ ಬೇಕಾಗೈತಿ. ನಾವು ಸಾಧನೆ ಮಾಡ್ಬೇಕಂದ್ರೆ ಶಮೆ, ಮನೋನಿಗ್ರಹವನ್ನು ಸಾಧಿಸ್ಬೇಕಾಗೈತಿ. ಮನೋನಿಗ್ರಹ ವಿವೇಕ ವೈರಾಗ್ಯದಿಂದ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಅಜ್ಜವರು ಹೇಳ್ತಿದ್ರಂತ, ಹಠಯೋಗದೊಳಗೆ ನೀನು ಮೂಡ್ಲು ಹೋರಿಗತ್ತೆ ಮುಸ್ ಮಾಡ್ಕೊಂತ ಕುಂತ್ರ ಮೂಗನ್ಯಾನ ಗಾಳಿ ಒಳಗಿಲ್ಲ ವಾಸನೆಗಳು ಮೂಗನ್ಯಾನ ಗಾಳಿ ಒಳಗಿಲ್ಲ, ಅವು ಹೃದಯಗತವಾಗಿದಾವು. ಆ ಹೃದಯಗತವಾಗಿರುವಂತ ವಾಸನೆಗಳನ್ನ ಕಳ್ಕೋಬೇಕಂದ್ರ
ಜ್ಞಾನಾಗ್ನಿಯಲ್ಲಿ ಸುಟ್ಟು ಹಾಕ್ಬೇಕಾಗೈತಿ, ಅಂದ್ರೆ ವಿವೇಕದಿಂದ ಅವನು ಕಳ್ಕೋಬೇಕಾಗೈತಿ. ನೀ ಹಂಗ ಮುಸು ಮಾಡ್ಕೊಂತ ಕುಂತ್ರ ಹೋಗುದಿಲ್ಲವು, ಮತ್ತಟ ಒಳಗೆ ಪ್ರಜ್ವಲಕವು ಬೆಂಕಿಯ ತುಪ್ಪ ಸುರುವಿದಂಗ ಆಕೈತಿ. ಹಠದಿಂದ ಆಗಿನ ಪೂರ್ತಕ್ಕೆ ನಿಗ್ರಹಿಸಲ್ಪಟ್ಟಿರ್ಬೋದು, ಆದ್ರೆ ಮತ್ತೆ ಏನಾಕೈತಿ ಅಂದ್ರೆ ಅದು ಕುಟುದು ಮೊದ್ಲೇಕಿನಕಿನ್ನ ತೀವ್ರಗತಿಯಾಗಿ ವಿಷಯದ ಕಡೆ ಹರಿತೈತಿ ಮನಸ್ಸು ಅಂತ. ಹಂಗಂದ್ರೆ ಸಾಮಾನ್ಯವಾಗಿ ನಮ್ಮ ರೈತರ ಮನೆಯೊಳಗೆ ಎಲ್ಲರೂ ಮನೆಯೊಳಗೆ ಕರ ಕಟ್ಟಿ ಹಾಕಿರ್ತೇವ್ ನಾವು, ಹೌದಲ್ಲ? ಅದನ್ನ ಬಿಚ್ಚಿ ಬಿಟ್ಟು ಕೂಡಲೇ ಏನಾಗುತ್ತದು, ಕೈಗೆ ಸಿಗುವುದಿಲ್ಲ. ಎಲ್ಲಿವರೆಗೆ ತನಗ ಬ್ಯಾಸರಾಗುತ್ತನೂ ಅದು ಸಿಗುವುದೇ ಇಲ್ಲ. ಅದ ನಮ್ಮ ಬಸಿ ಆಕಳ ದನಗಳ ಕರಗಳನ್ನು ನೋಡ್ರಿ, ಅವು ಜಿಗದಾಡುವುದೇ ಇಲ್ಲವು. ಯಾಕಂದ್ರೆ ಅವಕ್ಕೆ ಕಟ್ಟಳೆ ಇಲ್ಲ. ಅವಕ್ಕೆ ಇಲ್ಲಿ ನಾವು ಕಟ್ಟಳೆಯಿಂದ ಹಂಗೆ ನಮ್ಮ ಮನಸ್ಸು ಕಟ್ಟಳೆಯಿಂದ ಬಂಧಿಸಿದಾಗ ಮತ್ತೆ ಏನಾಗುತ್ತೆ ಅಂದ್ರೆ ಪುನಃ ಮೊದಲೇಕಿನಕಿನ ತೀವ್ರಗತಿಯಾಗಿ ಅದು ಹೊರಗೆ ಹೋಗ್ತೈತಿ. ಅದಕ್ಕೆ ವಿವೇಕವನ್ನು ಕೊಡ್ಬೇಕು. ಅದನ್ನ ನಿಜಗೊಂಡ್ರೆ ನೀತಿ ಕ್ರಿಯಾ ಸ್ಥಳದೊಳಗೆ ಅದಕ್ಕೆ ಹೇಳಿದ್, ಎಲೆ ಕಾಕು ಮಾನಸವೇ ನಿನಗದರು ಏನುಂಟು ನೋಡು. ಯಾಕೆ ವಿರತಿಯನ್ನು ಅಂದ್ರೆ ವೈರಾಗ್ಯವನ್ನ ತಾಳದ, ಯಾಕೆ ಹೀನ ವಿಷಯದೊಳಗೆ ಸುಳಿತಿ ಎಲೆ ಕಾಕು ಮಾನಸವೇ ಅಂತ ಅದಕ್ಕೆ ಪ್ರಶ್ನೆ ಕೇಳ್ಬೇಕಲ್ರಿ ನಾವು. ವಿವೇಕ ಇದ್ದಾಗ ಅದನ್ನು ಪ್ರಶ್ನೆ ಕೇಳಕ್ ಬರ್ತೈತಿ. ವಿವೇಕ ಇಲ್ಲ ಅಂದ್ರೆ ಮನಸ್ಸಿಗೆ ಪ್ರಶ್ನೆ ಹಾಕಕ್ಕೆ ಬರೋದಿಲ್ಲ, ಹೊಳಿದ ಇಲ್ರಿ. ಅದು ಪ್ರಶ್ನೆ ಮಾಡ್ಬೇಕು, ಅದನ್ನು ನಿಂದಿರಿಸ್ಬೇಕು ಅನ್ನೋದು ಹೊಳಿದ ಇಲ್ಲ. ಅದಕ್ಕೆ ಕ್ಷಮಾಗುಣ ನಮಗೆ ಬರ್ಬೇಕಂದ್ರೆ ಮೊದಲೇಕೆ ವಿವೇಕ ವೈರಾಗ್ಯಾದಿಗಳ ಬೇಕು. ಆಮೇಲೆ ದಮೆ ಆಕೈತ್ರಿ. ನಾವು ದಮೆ ಮಾಡಿ ಕ್ಷಮೆ ಪಾಲನೆ ಮಾಡಕ್ ಹೊಂಟೇವ್ ನಾವು. ಅಂದ್ರ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ಮನೋ ನಿಗ್ರಹ ಮಾಡ್ಬೇಕು ಅಂತ ಹೊಂಟೇವು. ಇಂದ್ರಿಯ ನಿಗ್ರಹ ಅವು ಏನು ಮಾಡೋದಿಲ್ಲ ಇಂದ್ರಿಯಗಳು, ಯಾಕಂದ್ರೆ ಮನೋ ಆಧಾರಿತವಾಗಿ ಕೆಲಸ ಮಾಡುವಂತವು ನಮ್ಮ ಇಂದ್ರಿಯಗಳು. ಕಣ್ಣು ಕಾಣಬೇಕಂದ್ರೆ, ಕಿವಿ ಕೇಳಬೇಕಂದ್ರೆ, ಮೂಗಿನ ವಾಸನೆಗಳು ಗ್ರಹಿಸ್ಬೇಕಂದ್ರೆ, ನಾಲಿಗೆಯ ರುಚಿತ್ವ ಅದನ್ನು ಗ್ರಹಿಸ್ಬೇಕಂದ್ರೆ, ಮೃದು ಕಠಿಣವನ್ನ ಈ ಚರ್ಮ ಗ್ರಹಿಸ್ಬೇಕಂದ್ರೆ ಅದಕ್ಕೆ ಏನ್ ಬೇಕು ಅಂದ್ರೆ ಮನಸ್ಸು ಬೇಕು. ಮನೋ ಆಧಾರಿತವಾಗಿ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತಾವು. ನಾವು ಜ್ಞಾನೇಂದ್ರಿಯಗಳನ್ನ ನಿಗ್ರಹ ಮಾಡಿ ಮನಸ್ಸನ್ನು ಹರಿದು ಬಿಟ್ರೆ ಏನಾಗುತ್ತ? ಉಪಯೋಗನೇ ಇಲ್ಲ. ಅದಕ್ಕೆ ಮನೋ ನಿಗ್ರಹ ಅಲ್ಲೇ ಹೇಳಿ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುನ್ನುಂಟೆ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಮುಕ್ತಿಯನ್ನು ಹೊಂದಲಿಕ್ಕೆ ಕ್ಷಮೆನ ಬೇಕು, ಮನೋನಿಗ್ರಹನ ಮಾಡ್ಕೋಬೇಕಾಯ್ತಿ. ಮನೋನಿಗ್ರಹ ಇಲ್ಲ ಹಂಗ ನಾ ಮುಕ್ತಿಯನ್ನು ಹೊಂದ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಆ ಮನೋನಿಗ್ರಹವನ್ನು ಸಾಧಿಸಿದ ಇಂದ್ರಿಯ ನಿಗ್ರಹಗಳು ತಾನ ಹಾಕವು. ಉದಾಹರಣೆಗಾಗಿ ನಾವು ಮನಸ್ಸಿಲ್ದ ನಾವು ಏನ ನೋಡ್ತೇನೆ ಅಂದ್ರೂ ಸಾಧ್ಯ ಇಲ್ಲ. ಈ ಪ್ಯಾಟ್ಯಾಗ ಹೊಂಟಿರ್ತೇವೆ, ನಮ್ಮ ಲಕ್ಷ್ಯ ಎಲ್ಲಿರ್ತೈತಿ? ನಾವು ಏನ ಇಚ್ಛಿತ ವಸ್ತುಗಳನ್ನ ಇಚ್ಛೆ ಮಾಡಿಕೊಂಡೇವು ಆ ವಸ್ತುಗಳನ್ನ ಹುಡುಕಾಡ್ತಿರ್ತೇವೆ. ಅಕಸ್ಮಾತ್ ಆಗಿ ದಾರ್ಯಾಗ ನಮ್ಮ ಪರಿಚಯಸ್ಥರು ಬರ್ತಾರ, ಅವ್ರ ಕಡೆ ನಮಗ್ ಲಕ್ಷ್ಯ ಇಲ್ಲ. ನಮ್ಮ ಲಕ್ಷ್ಯನ ನಮಗ್ ಏನು ಮನಸ್ಸಿನಾಗ ಇಚ್ಛೆ ಐತಿ ಅದನ್ನ ಹುಡುಕಾಕತ್ತೇವ್ ನಾವು. ಅವು ಎದುರಿಗೆ ಬಂದ್ರು ನಮಗ್ ಕಂಡಿಲ್ಲ. ಅವ ಅಂತಾನ, ಅವ್ ಬಂದು ಮುಟ್ಟಿ ಏನು ಮಾರಾಯ ನಾನು ಅಲ್ಲಿದ್ದ ಒದರ್ಕೊಂತ ಬರಾಗತ್ತೇನಿ, ನೀನ್ ಹಂಗೆ ಹೊಂಟಿಯಲ್ಲ ಅಂದ್ರ ಅವನ್ ಒದರಿದ್ದು ಕೇಳಿಲ್ಲ, ಅವನ್ ಎದುರಿಗೆ ಬಂದಿದ್ದು ಕಾಣಲಿಲ್ಲ. ಯಾಕಂತಂದ್ರೆ ಅಲ್ಲಿ ನಮ್ಮ ಮನಸ್ಸಿಲ್ಲ. ಇಂದ್ರಿಯಗಳು ನಮಗ್ ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಬೇಕ. ಜ್ಞಾನೇಂದ್ರಿಯಗಳ ಮನೋ ಪ್ರಚೋದನೆಯಿಂದ ಕೆಲಸ ಮಾಡ್ತಾವಂತ. ಅದಕ್ಕೆ ಮನೋ ನಿಗ್ರಹವನ್ನು ಸಾಧಿಸಿ ಇಂದ್ರಿಯಗಳ ನಿಗ್ರಹವನ್ನು ನಾವು ಮಾಡ್ಬೇಕಾಗಿತ್ತು. ಹಂಗ ನಾನು ಕಣ್ಣಿಗೆ ಬಟ್ಟಿ ಕಟ್ಕೊಂಡೆ ಯಾರನ್ನು ನೋಡುದಿಲ್ಲ, ಬಾಯಿಗೆ ಬಟ್ಟಿ ಕಟ್ಕೊಂಡೆ ನಾನು ಏನನ್ನೂ ಇದನ್ನ ಮಾಡೋದಿಲ್ಲ ಅಂತ ಎಲ್ಲೂ ಹೋಗ್ಬೇಕಾಗಿಲ್ಲ. ಮನಸ್ಸಿತ್ತಂದ್ರೆ ಇಲ್ಲೇ ಮನಿನ ತಪೋ ಕೇಂದ್ರ ಆಗತ್ತ, ಮನಿನ ಮಠ ಆಗತ್ತ, ಮನಿನ ಎಲ್ಲವೂ ಆಗತ್ತ. ಹೌದಲ್ಲ? ಮನಸ್ಸಿಲ್ದ ಎಲ್ಲಿ ಹೋಗಿ ಕುಂತ್ರ ಏನ್ ಮಾಡೋದು? ಪರ್ವತದ ಕೊನೆಗಿದ್ರ ಏನ್ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ದು
ಮನೋನಿಗ್ರಹವನ್ನು ಸಾಧಿಸ್ಬೇಕಾಗೈತಿ. ಅದಕ್ಕೆ ವಿವೇಕವನ್ನು ಮೊದಲೇ ಅದನ್ನು ಜಾಗೃತ ಮಾಡ್ಕೋವಂತ. ಆಮೇಲೆ ತಿತಿಕ್ಷಾ ಗುಣ ಬರ್ತೈತಿ. ಇವು ಎರಡೂ ಕ್ಷಮೆಯ ದಮೆ ಸಾಧಿಸಿದ ಮೇಲೆ ಸಹನ ಗುಣ ಬರ್ತೈತಿ, ತಾಳ್ಮೆ ಗುಣ. ತಾಳ್ಮೆಗಿಂತ ಬೇರೆ ತಪಸ್ಸಿಲ್ಲ, ತಾಳ್ಮೆನ ತಪಸ್ಸು. ಆ ತಪಸ್ಸನ್ನ ನಾವು ಸಾಧಿಸ್ಬೇಕಾಗೈತಿ, ತಾಳ್ಮೆ ಗುಣ ಬರ್ಬೇಕಾಗೈತಿ. ಸಾಮಾನ್ಯವಾಗಿ ಲೌಕಿಕವಾಗಿ ಬರ್ತಕ್ಕಂಥ ವಂದನೆ ನಿಂದನೆಗಳನ್ನ ತಡ್ಕೊಳಕ್ಕಾಗೋದಿಲ್ರಿ ನಮಗೆ. ಆದ್ರೆ ವಂದಿಸ್ದಾಗೂ ಹಂಗೆ ಇರ್ಬೇಕು, ನಿಂದಿಸ್ದಾಗೂ ಹಂಗೆ ಇರ್ಬೇಕಲ್ರಿ. ಹೂವಿನ ಹಾರ ಹಾಕಿದಾಗೂ ಹಂಗೆ ಇರ್ಬೇಕು, ಚಪ್ಪಲಿನ ಹಾರ ಹಾಕಿದಾಗೂ ಹಂಗೆ ಇರ್ಬೇಕು. ತಲೆ ಮೇಲೆ ಬೆಂಕಿ ಇಟ್ರು ಹಂಗೆ ಇದ್ರು ಸಿದ್ಧಾರೂಢರು, ಅವ್ರನ್ನ ಹೊಡೆದ್ರು ಹಂಗೆ ಇದ್ರು, ಅವ್ರನ್ನ ಪ್ರೀತಿಸಿದವ್ರು ಕೂಡ ಹಂಗೆ ಇದ್ರು. ಪ್ರೀತಿಸಿದವನನ್ನ ಹೆಂಗೆ ಕಾಣ್ತಾನೋ ಹಂಗೆ ಅವನನ್ನು ಹೊಡೆದವನನ್ನು ಹಂಗೆ ಕಾಣ್ತಾನ. ತಿತಿಕ್ಷಾ ಗುಣ ಬಂದ. ಇವು ಲೌಕಿಕವಾಗಿ ಬರ್ತಕ್ಕಂಥ ವಂದನೆ ನಿಂದನೆಗಳನ್ನ ಸಹಿಸುವಂತ ಸಾಮರ್ಥ್ಯ. ಇದರ ಕೂಡ ಭೂತ ಗುಣಗಳಿಂದ ಬರ್ತಕ್ಕಂಥ ದೋಷಗಳದಾವಲ್ಲ, ವಾತ ಪಿತ್ತ ಕಫ ಗುಣಗಳನ್ನು ಶರೀರದ ಮೇಲೆ ಬಹಳ ಪರಿಣಾಮ ಬೀರ್ತವೆ. ತಡ್ಕೊಳಕ್ಕಾಗೋದಿಲ್ರಿ ನಮಗೆ, ಹೌದಲ್ರಿ? ವಾತ ಹೆಚ್ಚಾದ್ರ, ಪಿತ್ತ ಹೆಚ್ಚಾದ್ರ, ಕಫ ಹೆಚ್ಚಾದ್ರ ರೋಗಗಳು ಬರ್ತಾವ. ಇವು ಯಾವ ಇದರಿಂದ ಬರ್ತಾವ ಅಂತಂದ್ರೆ ವಾಯು, ಅಗ್ನಿ, ನೀರಿನ ತತ್ವದಿಂದ ಬರ್ತಕ್ಕಂಥ ವಾತ ಪಿತ್ತ ಕಫಗಳು. ಇವನ್ ತಾಳ್ಕೊಳುವಂತ ಸಾಮರ್ಥ್ಯ ಬರ್ಬೇಕಲ್ರಿ. ಶರೀರದ ಒಳಗೆ ಇವು ಬಹಳ ಪರಿಣಾಮ ಬೀರ್ತಾವ್ರಿ. ಇವನ್ ತಡ್ಕೊಳುವಂತ ಸಾಮರ್ಥ್ಯ ಬರ್ಬೇಕಲ್ರಿ. ತಡ್ಕೊಳಕ್ಕಾಗುದಿಲ್ಲ. ಇವನ್ ಸಹಿಸ್ಕೊಂಡು ಉಳಿದಾಗ ಅವಾಗ ಸಂತೋಷ ಉಂಟಾಕೈತಿ ಅಂತ. ಅವಾಗ ಅದಕ್ಕೆ ಅದು ಹೇಳಿದ್ದು, ಈ ತಿತಿಕ್ಷಾ ಗುಣದ ಬರದ ಹಂಗ ಸಂತೋಷ ಉಂಟಾಗುದಿಲ್ಲ. ಆ ಸಂತೋಷ ಬರದ ಹೊರತು ಶ್ರದ್ಧೆ ಉಂಟಾಗುದಿಲ್ಲ. ಶ್ರದ್ಧೆ ನಮ್ದೆಲ್ಲೈತಿ ಅಂತಂದ್ರೆ ಅನಿತ್ಯ ವಸ್ತುವಿನ ಮೇಲೆ ಶ್ರದ್ಧೆ ಐತ್ರಿ. ನಮ್ಗೆ ನಿತ್ಯ ವಸ್ತುವಿನ ಮೇಲೆ ಶ್ರದ್ಧೆ ಇಲ್ಲ, ಹೌದಲ್ಲ? ನಿತ್ಯ ವಸ್ತುವಿನ ಬಗ್ಗೆ ಹೇಳಿದಂತ ಸ್ಮೃತಿಗಳ ಬಗ್ಗೆ ನಮಗೆ ಶ್ರದ್ಧೆ ಇಲ್ಲ. ಅದಾವು ಅವನು ಏನ್ ಮಾಡಾಕತ್ತೇವ ಅಂತಂದ್ರೆ ಅದ್ರೊಳಗಿರುವಂತ ವಿಚಾರಗಳನ್ನ ನಾವು ಅಧ್ಯಯನ ಮಾಡಿ ಅವನ್ನ ಅಳವಡಿಸ್ಕೊಂಡಿಲ್ಲ. ಅವ್ನು ಏನ್ ಮಾಡಾಕತ್ತೇವ ಅಂದ್ರೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಾಕತ್ತೇವ, ಹೌದಲ್ಲ? ನಮ್ಮ ಮನ್ಯಾಗೂ ಗೀತಾ ಐತಿ, ನಮ್ಮ ಮನ್ಯಾಗೂ ವಚನಗಳ ಸಾಹಿತ್ಯ ಭಂಡಾರದ ಐತಿ. ಆದ್ರೆ ಏನ್ ಮಾಡುದು ಅವನ ಅಮಾಸಿ ಹುಣ್ಣಿಮೆಗೆ ವಾರ ತಿಥಿ ನಕ್ಷತ್ರದೊಳಗೆ ಅವಕ್ಕೆಲ್ಲ ಶೃಂಗಾರ ಮಾಡಿ ಪೂಜೆ ಮಾಡ್ತೇವೆ. ಆದ್ರೆ ಅದರೊಳಗಿನ ಇರತಕ್ಕಂಥ ವಿಚಾರಗಳನ್ನ ಅಧ್ಯಯನ ಮಾಡಿ ಅವನು ಅಳವಡಿಸ್ಕೊಳ್ಳಲ್ಲ. ಹಂಗೆ ನಾನು ಶ್ರದ್ಧೆ ಐತೆ ಅಂದ್ರೆ ಅದು ಅಂಧ ಶ್ರದ್ಧೆ ಅಂತ. ಆ ಶ್ರದ್ಧೆ ಎದಕ್ಕೂ ಉಪಯೋಗಕ್ಕೆ ಬರುದಿಲ್ಲ. ಯಾಕಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿ, ಎಲ್ಲಿ ಶ್ರದ್ಧೆ ಇಲ್ವೋ ಅಲ್ಲಿ ಜ್ಞಾನ ಉದಯ ಆಗುದಿಲ್ಲ. ಅದಕ್ಕೆ ಶ್ರದ್ಧೆ ನಾವು ತಾಳ್ಬೇಕಾಗೈತಿ. ಎಲ್ಲೇ ಗುರು ಶ್ರುತಿ ಸ್ಮೃತಿಗಳ ಮೇಲೆ, ಗುರುವಿನ ವಾಣಿ, ಗುರು ಹೇಳಿದಂತ ವಿಚಾರಗಳ ಮೇಲೆ, ಆ ಸ್ಮೃತಿಗಳ ಮೇಲೆ ನಾವು ಶ್ರದ್ಧೆಯನ್ನು ಇಟ್ಕೊಂಡಾಗ ಅವಾಗ ಭಕ್ತಿ ಮಾಡಕ್ ಬರ್ತೈತಿ ಅಂತ. ಅವಾಗ ಭಕ್ತಿ ಉಂಟಾಕೈತ್ರಿ. ಆತ್ಮ ಪ್ರೀತಿ ನಮ್ ಭಕ್ತಿ ಎಲ್ಲೈತ್ರಿ. 2 ಬುದಿನ ಕಡ್ಡಿ ತಗೊಂಡು ಬಂದಿವಂದ್ರೆ ಭಕ್ತಿ ಆಯ್ತು, ಹೌದಲ್ಲ? ಒಂದಿಷ್ಟು ಹೂವು, ಒಂದಿಷ್ಟು ಎಣ್ಣೆ ಬತ್ತಿ 2 ಉದಿನ ಕಡ್ಡಿ ತಗೊಂಡು ಬಂದ್ಬಿಟ್ಟಿವಂದ್ರೆ ಭಕ್ತಿ ಆಯ್ತು, ಹೌದಲ್ಲ? ಇದು ಭಕ್ತಿ ಅಲ್ಲ, ಆತ್ಮ ಪ್ರೀತಿ. ಆತ್ಮ ಪ್ರೀತಿಗೆ ಭಕ್ತಿ ಅಂತ ಇದ್ದು. ಈ ಭಕ್ತಿ ನಮ್ದು ಹೆಂಗೈತಿ ಅಂತಂದ್ರೆ, ಯಾವುದೇ ದೇವಾಲಯ ದೇವಸ್ಥಾನಕ್ಕೆ ಹೋಗ್ಲಿ ನಮ್ದು ಏನೈತಿ ಅಂದ್ರೆ ಬೇಡಿಕೆಗಳನ್ನ ಇಟ್ಕೊಂಡ ನಾವು ಹೋಗುವ, ಹೌದಲ್ಲ? ಯಾವ ಬೇಡಿಕೆಗಳಿಲ್ಲ, ಸಾಕಪ್ಪ ಇವು ಯಾವ ಬೇಡ ನನಗೆ, ಇವು ಇಲ್ದಂಗೆ ಮಾಡಿಬಿಡು ನನಗೆ, ಇದರಿಂದ ಭಾಳ ನೋವಾಗೈತಿ ನನಗೆ, ಕಷ್ಟಗಳು ಭಾಳ ಅದಾವ, ಇದರಿಂದ ಬೇಡ ಅಂತ ಯಾರೂ ಕೇಳೋದಿಲ್ಲ. ಇವು ಇಲ್ದಂಗೆ ಮಾಡು ಅಂತ ಕೇಳೇವನ್ರಿ. ಎಳವನ್ನನ್ನ ಮಾಡು, ನನ್ನನ್ನ ಕೂಡನನ್ನಾಗಿ ಮಾಡು, ನನ್ನನ್ನ ಏನೋ ಇವು ಯಾವ ಬಾಹ್ಯ ವಿಷಯ ವಸ್ತುಗಳು ಇಲ್ದಂಗೆ ಮಾಡುವಂತ ಒಬ್ಬರ ಕೇಳೇವಂತ ಇಲ್ಲ. ಇಲ್ಲ, ಯಾಕಂದ್ರೆ ಅವನ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಭಕ್ತಿಯನ್ನು ತೋರಿಸ್ತೇವೋ ಅದು ಭಕ್ತಿ ಅಲ್ಲ, ಅದು ಕಾಮ ಭಕ್ತಿ ಅಂತ. ಭಕ್ತಿ ಅಂದ್ರೆ ಆತ್ಮ ಪ್ರೀತಿ ಒಳಗೆ ಭಕ್ತಿ. ಆತ್ಮನಲ್ಲಿ ಪ್ರೀತಿಯನ್ನು ತಾಳೋದಕ್ಕೆ ಭಕ್ತಿ ಅಂತ. ಅಂತ ಪ್ರೀತಿ ಬಂದಾಗ ಅವಾಗ ಮುಮುಕ್ಷತ್ವ ಬರ್ತೈತಿ. ಮುಮುಕ್ಷತ್ವ ಬರ್ಬೇಕಲ್ರಿ.
ಸುಖೇಚ್ಛೆ ಭೂಮಿಕೆ ಮೊದಲೇ ಭೂಮಿಕೆ ಇದು. ಸುಖೇಚ್ಛೆ ಭೂಮಿಕೆ ಅಂತ ವಸಿಷ್ಠರು ರಾಮನಿಗೆ ಹೇಳ್ಬೇಕಾದ್ರೆ ಸಪ್ತ ಭೂಮಿಕೆ ಒಳಗೆ ಮೊದಲನೇ ಭೂಮಿಕೆ ಇದು. ಸಪ್ತ ಭೂಮಿಕೆ ಒಳಗೆ ಬರತಕ್ಕಂತ 7 ಭೂಮಿಕೆ ಒಳಗೆ ಮೊದಲಕ್ಕೆ ಸುಖೇಚ್ಛೆ ಭೂಮಿಕೆ. ಸಾಕು ಅನ್ಸಿರ್ಬೇಕಲ್ರಿ ಇದು. ಇದೆಲ್ಲವೂ ಸಾಕಪ್ಪ, ಎಂದಿರ್ಪೇನು ನಿಜ ಸುಖದಲ್ಲಿ ಬಹುದೊಂದಗಳನ್ನೆಲ್ಲ ಉಳಿದು ಎಂದಿರ್ಪೇನು ನನ್ನ ನಿಜ ಸುಖದಲ್ಲಿ ಅನ್ನುವಂತ ಒಂದು ಗಟ್ಟಿಯಾದಂತ ದೃಢವಾದಂತ ನಿಲುವು ಬರಬೇಕಲ್ಲ. ಅದು ಬಂದಾಗ ಮುಂದೆ ಗುರುವನ್ನು ಹುಡುಕಕ್ಕೆ ಚಾಲು ಮಾಡ್ತಾನೆ. ಅಲ್ಲಿವರೆಗೂ ಗುರು ಯಾರು ಅನ್ನೋದ ಗೊತ್ತಾಗೋದಿಲ್ಲ. ಗುರು ಅಲ್ಲೇ ಮಗ್ಗಲ್ಕೈ ಇದ್ರು ಕೂಡ ಅವನು ಗುರುನ ಹೊರ್ತು ಹಿಡ್ಯಾಕ ಆಗೋದಿಲ್ಲ. ಯಾಕಂದ್ರೆ ಗುರುವಿಗೆ ಅವ ತೋರ್ಸಕ್ ಹೋಗುದಿಲ್ಲ. ಗುರು ನಾನು ಅಂತ ಯಾವ ಲಕ್ಷಣನೂ ಅವ ತೋರ್ಸ್ಲಿಕ್ಕೆ ಹೋಗೋದಿಲ್ಲ. ಆ ಲಕ್ಷಣಗಳನ್ನು ನಾವು ಕಂಡು ಹಿಡಿಬೇಕಂದ್ರೆ ನಮ್ಮಲ್ಲಿ ಆ ಮುಮುಕ್ಷತ್ವ ಬಂದಿರಬೇಕು. ಅಂದಾಗ ಗುರು ಯಾರು ಅಂತ, ಸದ್ಗುರುಗಳು ಯಾರು, ವಿಹಿತ ಗುರು ಯಾರು ಅಂತ ಕಂಡು ಹಿಡಿಲಿಕ್ಕೆ ಬರ್ತದೆ. ಅವಾಗ ಅವ್ರು ಹೇಳಿದ್ದು ಮುಂದೆ ಇವು 4 ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ ಬಂದ ಮೇಲೆ ವಿವೇಕ, ವೈರಾಗ್ಯ, ಶಮದಮಾದಿ ಸತ್ಸಂಪತ್ತಿನ ಸಾಧನೆ, ಮುಮುಕ್ಷತ್ವ ಬಂದ ಮೇಲೆ ಗುರುವನ್ನು ಹುಡುಕ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡಲಿ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡುವವರು ಎಲ್ಲಿದೆವ್ರೇನು? ಅಲ್ಲಿ 4 ಪ್ರಕಾರದ ಸೇವಾಗಳನ್ನು ಹೇಳ್ತಾರೆ. ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಹೌದಲ್ಲ? 4 ಪ್ರಕಾರದ ಸೇವಾದಿಗಳನ್ನು ಎಲ್ಲಿ ಮಾಡ್ತೇವೆ? ಹೌದಲ್ಲ? ಅದಕ್ಕೆ ಗುಲಾಮ್ಗಿರಿ ಅಂತ ತಿಳ್ಕೊಂಡ್ಬಿಟ್ಟು ಶರೀಫ್ ಅದನ್ನ ಹೇಳಿದ್ರು, ಗುರುವಿನ ಗುಲಾಮನಾಗುವ ತನಕ ದೊರೆಯರನ್ನ ಮುಕ್ತಿ. ನಾವೇನ್ ತಿಳ್ಕೊಂಡೇವು? ಗುಲಾಮ್ಗಿರಿ ಅಂತ ತಿಳ್ಕೊಂಡ್ಬಿಟ್ಟೇವ್ರಿ. ಗುರುವಿನ ಸಾಮೀಪ್ಯಕ್ಕೆ ಹೋಗಿ ಅಲ್ಲೇ ಸೇವಾದಿಗಳನ್ನು ಮಾಡೋದು ಗುಲಾಮ್ಗಿರಿ ಅಲ್ಲ. ಈ ಜೀವನದ ಮಹತ್ವವನ್ನು ಅರಿತು ಈ ಬಂಧನದ ಪಾಶೆಯಿಂದ ಬಿಡುಗಡೆ ಆಗ್ಲಿಕ್ಕೆ ಅವನ ಮಾರ್ಗದರ್ಶನ ಕೊಡ್ತಾನ. ಅವನನ್ನ ನಾವು ಆಶ್ರಯಿಸ್ಕೋಬೇಕಾಗಿ ನಮ್ಮ ಹಿತದ ಸಲುವಾಗಿ ಈ ಜನ್ಮದ ಸಫಲತೆಗೋಸ್ಕರ ಗುರುವನ್ನ ನಾವು ಆಶ್ರಯಿಸ್ಕೋಬೇಕಾಗಿ. ಯಾಕಂದ್ರೆ ಗುರು ತೋರುದಿಲ್ಲ ದಾರಿ. ಗುರು ತಾನು ಕಂಡ್ಕೊಂಡಂತ ಸತ್ಯವನ್ನ ನಮಗೆ ತಿಳಿಸ್ತಾನ. ಈ ಜಂಜಾಟದಿಂದ, ಈ ಭಾಷೆಯಿಂದ ಬಿಡುಗಡೆ ಆಗುವಂತ ಮಾರ್ಗವನ್ನ ಅವನು ಸೂಚಿಸ್ತಾನ. ನಾವು ನಡೆಯುವಂತ ದಾರಿಯನ್ನ ತೋರಿಸ್ತಾನ, ಯಾವ ರೀತಿಯಾಗಿ ನಡಿಬೇಕು ಅನ್ನೋದು. ಅಂದಾಗ ನಿನಗೆ ಆ ಸ್ಥಿತಿಯನ್ನು ಮುಟ್ಟಕ್ಕೆ ಸಾಧ್ಯ ಐತಿಪ್ಪ ಅಂತ ಅದನ್ನು ತಿಳಿಸ್ತಾನ. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡಬೇಕಲ್ಲ. ಆಪ್ತ ಹೌದಲ್ರಿ, ಆಪ್ತ ಅಂಗ ಸ್ಥಾನ ಸದ್ಭಾವ ದಿಂದ ನಡಿಬೇಕಲ್ಲ. ಆಪ್ತನಂತೆ ಇರಬೇಕಲ್ಲ. ಗುರುವಿನ ಸಂಘದೊಳಗೆ ಬಂದು ಏನೂ ಮುಚ್ಚುಮರಿ ಇಲ್ಲ. ಹೇಗೆ ನಮ್ಮ ಸ್ನೇಹಿತರು ಕೂಡ ಮನೆಯವ್ರಿಗೆ ಇನ್ನೂ ಏನು ಹೇಳಿರ್ದಲ್ರಿ. ನಾವು ಸ್ನೇಹಿತರಿಗೆ ಎಲ್ಲವೂ ಇಂಚಿಂಚು ನಮ್ಮ ದೈನಂದಿನ ಏನು ಈ ಕಾರ್ಯಕ್ರಮಗಳದ ಅವನ್ನೆಲ್ಲ ಇಂಚಿಂಚು ಅವನ ಮುಂದೆ ಹೇಳ್ತೇವೆ. ಹೌದಲ್ಲ? ಆಪ್ತನಂತೆ ಹೆಂಗೆ ಅಲ್ಲಿರ್ತೇವೋ ಹಂಗೆ ಗುರುವಿನ ಕೂಡ ಸ್ನೇಹದಿಂದ ಆಪ್ತನಂತೆ ಇರಬೇಕು, ಮುಚ್ಚುಮರಿ ಇಲ್ಲ. ಅದಕ್ಕೆ ಅವರು ಆಪ್ತನಂತೆ. ಅಂಗ ಗುರುವಿನ ಆಪ್ತ ಅಂಗ, ಆ ಅಂಗ ಗುರುವಿನ ಅಂಗವನ್ನ ಕಾಪಾಡಬೇಕಲ್ಲ. ನನ್ನ ಅಂಗವನ್ನ ಯಾವ ರೀತಿ, ನನ್ನ ಶರೀರವನ್ನ ನಾನು ಹೇಗೆ ಶುಚಿತ್ವದಿಂದ ಅದನ್ನ ಹೇಗೆ ಯಾವುದೇ ರೋಗಗಳ ಬರಲಾರ್ದಂಗೆ ಹೇಗೆ ನಾನು ಅದನ್ನು ಕಾಪಾಡ್ತೇನೆ, ಹಂಗೆ ಗುರುವಿನ ಶರೀರವನ್ನ ಅಂಗವನ್ನ ಅದನ್ನು ಕಾಪಾಡಬೇಕು. ಆಮೇಲೆ ಆಪ್ತ ಸ್ಥಾನವನ್ನ ನಾವು ಕಾಪಾಡಬೇಕು. ಹೌದಲ್ಲ? ನಾವು ಸ್ಥಾನದೊಳಗೆ ಬಂದು ನಮ್ಮ ಮನೆ ಎಲ್ಲ ಸ್ವಚ್ಛ 2 ಹೊತ್ತು ಹೌದಲ್ರಿ ಸ್ವಚ್ಛ ಮಾಡ್ತೇವೆ. ಹಂಗೆ ಅದನ್ನು ಆ ಸ್ಥಾನ ಗುರುವಿಗಾಗಿ ಅಲ್ಲ, ನಮಗಾಗಿ ಅದು. ಹೌದಲ್ಲ? ಗುರುವಿಗೆ ಯಾವ ಅಪೇಕ್ಷೆನೂ ಇಲ್ಲ. ಗುರು ಸ್ಥಾನ ಯಾರಿಗೆ ಅಂದ್ರೆ ಶಿಷ್ಯರಿಗೆ. ಆಪ್ತ ಅಂಗ ಸ್ಥಾನ ಸದ್ಭಾವವನ್ನು ತಾಳ್ಬೇಕಲ್ರಿ. ಗುರುವಿನಲ್ಲಿ ಸದ್ಭಾವಗಳನ್ನು ಅವೇನ ಹಿರಿಯನೆನ್ನದೆ ಕಿರಿಯನೆನ್ನದೆ ಅವನು ನನ್ನ ಜಾತಿ ಅವ ಬ್ಯಾರೆ ಜಾತಿ ಅವ ಅನ್ನೋ ನೋಡ್ದನ ಅವಾಗ ಅಲ್ಲಿ ಸದ್ಭಾವವನ್ನು ತಾಳ್ದಾಗ ಅವಾಗ ಗುರು ಒಲಮೆ ಆಗುತ್ತೆ. ಅಲ್ಲಿವರೆಗೂ ಗುರು ಒಲಮೆ ಆಗುದಿಲ್ಲ. ಹೌದು.
ನಾವು ಏನ್ ನೋಡ್ತೇವ್ರಿ ಗುರುಗಳಲ್ಲೇ ನಮ್ಮವ್ರನ್ನ ನಮ್ಮ ಜಾತಿಯವ್ರನ್ನ ಅವರು ಹೌದಲ್ಲ ಅವ್ರ ಜಾತಿಯಾರ ಬಿಡು ನಮ್ಮ ಜಾತಿಯಾರಲ್ಲ ಅಲ್ಲಿ ಹೋಗಿ ಅವ್ನ ಏನು ನೋಡೋ ಬಾಯಿಯ ಯಾವುದು ಕಟ್ಟಳೆ ಬಂಧನವನ್ನ ನೋಡಂಗಿಲ್ಲ. ಗುರುವಿನ ಸಮೀಪಕ್ಕೆ ಬಂದ ಸದ್ಭಾವವನ್ನು ತಾಳ್ಬೇಕು ಅಂದಾಗ ಅವಾಗ ಗುರು ಹೇಳಿದ್ದ. ಅವಾಗ ಏನ್ ಹೇಳ್ತಾನ ಗುರು, ಆ ನಿಗಮಾದಿಗಳನ್ನು ನೋಡಪ್ಪ, ನಿಗಮಗಳಲ್ಲಿ ಬಂದಂತ ವಿಚಾರಗಳನ್ನು ನಾವು ತಿಳಿಸ್ತಾನ, ತಿಳಿಸಿ ಹೇಳ್ತಾನ ಇಂಥ ವಾಕ್ಯ ಇಂಥ ಇದ್ರೊಳಗೆ ಬಂದೈತಿ ನೋಡು. ಅದನ್ನ ವರ ನಿಗಮಗಳನ್ನು ನೋಡಿ ಪಾಡದೆ ನೋಡಿ ಅವನ ಅಧ್ಯಯನ ಮಾಡ್ಬೇಕಲ್ರಿ. ಹಿಂಗ ಗುರು ಹೇಳೋಣ ಅಂತಂದ್ರೆ ಬಿಡಂಗಿಲ್ಲ, ಮತ್ತ ಅಧ್ಯಯನ ಮಾಡಬೇಕ. ನಾವು ಹೋಮ್ವರ್ಕ್ ಮಾಡಬೇಕಲ್ರಿ. ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ನಡೀದಿಲ್ಲ. ಅದಕ್ಕೆ ಗುರು ಹೇಳಿದ ಮೇಲೆ ಆ ಗುರುವಿನ ಆಪ್ತ ಸ್ಥಾನ ಸದ್ಭಾವದಿಂದ ಅಲ್ಲಿ ಸೇವಾದಿಗಳಲ್ಲಿ ತೊಡಗಿದಾಗ, ಯಾಕಂದ್ರೆ ಅವನ ನೆರಳಿನ ಕೂಡ ನೆರಳಾಗಿದ್ದಾಗ ಆ ಯಾವಾಗ ಎಂತ ವಿಚಾರಗಳು ಬರ್ತಾವೋ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಯಾವ ಸಂದರ್ಭದೊಳಗೆ ಎಂತ ವಿಚಾರಗಳು ಬರ್ತಾವ ಹೇಳಲಿಕ್ಕೆ ಬರೋದಿಲ್ಲ. ಅವಾಗ ಆ ವಿಚಾರಗಳನ್ನ ನಾವು ಹೇಳಿದ್ದನ್ನು ಹಿಡ್ಕೋಬೇಕಲ್ಲ ನಾವು. ಅದಕ್ಕೆ ಅವನ ಬ್ಯಾರೆ ಎಲ್ಲೂ ಲಕ್ಷ್ಯ ಇಲ್ಲ. ಗುರು ಏನು ಹೇಳ್ತಾನ ಅನ್ನೋದನ್ನ ಚಾತಕ ಪಕ್ಷಿ ಅದು ಹೆಂಗೆ ಕಾಕೊಂಡ್ ಕುಂತಿರ್ತೈತಲ್ಲ ಹಂಗೆ ಕಾಕೊಂಡ್ ಕುಂತಿರ್ಬೇಕು. ಅದು ಹಂಚ್ ಹಾಕೊಂಡ್ ಕುಂತಿರ್ತೈತಿ, ಎಷ್ಟು ಗಂಟೆ ಕುಂತಿರ್ತೈತಿ ನದಿ ದಂಡಿ ಒಳಗೆ. ಯಾವಾಗ ಮೀನು ಹೇಳ್ತಾವೋ ನೋಡ್ಕೊಂತನ ಕುಂತಿರ್ತೈತಿ. ಹಂಗ ಗುರು ಯಾವಾಗ ಎಂತ ವಾಣಿಗಳನ್ನು ಹೇಳ್ತಾನಪ್ಪ, ಏನ್ ಹೇಳ್ತಾನೋ ಅನ್ನೋದನ್ನು ಕಾಕೊಂತ ಕುಂತಿರ್ಬೇಕು. ಆವಾಗ ಅವ್ರು ಹೇಳಿದಂತ ವಾಣಿಗಳನ್ನ ಕೇಳಿ ಅವನ ನಿಗಮಾದಿಗಳಲ್ಲಿ ನೋಡ್ಬೇಕಲ್ಲ, ನಿಗಮಾದಿಗಳನ್ನು ಅಧ್ಯಯನ ಮಾಡಬೇಕು. ನಿಗಮ ಆಗಮಗಳನ್ನು ಅಧ್ಯಯನ ಮಾಡಿದಾಗ ಅವಾಗ ಶರೀರ ಮುಂತಾದ ಉಪಾಧಿಗಳನ್ನು ಬಿಡಾಕ್ ಬರ್ತದೆ. ಈ ಶರೀರಕ್ಕೆ ಅವಲಂಬವಾದಂಥ ವಿಷಯ ವಸ್ತುಗಳು ಉಪಾಧಿಗಳನ್ನ ಇದರ ಮ್ಯಾಲಿನ ಮೋಹವನ್ನು ಬಿಡ್ಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ಹಂಗೆ ಬಿಡ್ಲಿಕ್ಕೆ ಬರೋದಿಲ್ಲ. ಶರೀರ ಮುಂತಾದ ಉಪಾಧಿಗಳನ್ನು ನೀಡಾಡದೆ ಹೌದು. ಎಲ್ಲಿ ಬಿಡ್ತೇವಂದ್ರೆ ಇಷ್ಟೆಲ್ಲ ನಮಗ್ ಗೊತ್ತೈತಿ, ಇದು ಅನಿತ್ಯ ಐತಿ ಅನ್ನೋದು ಗೊತ್ತೈತಿ, ಇದು ಶಾಶ್ವತವಾಗಿಲ್ಲ ಅನ್ನೋದು ಗೊತ್ತೈತಿ, ಇದಕ್ಕೆ ಆಯುಷ್ಯ ಐತಿ ಅನ್ನೋದು ಗೊತ್ತೈತಿ. ಆಯುಷ್ಯ ಆದಂಗೆ ಇದರ ಕುಂದು ಕೊರತೆಗಳ ಗೊತ್ತಕ್ಕವಾದರೂ ಕೂಡ ಇದರ ಮೇಲಿನ ಮೋಹ ಹೋಗಲ್ಲ. ಯಾಕಂದ್ರೆ ಅದು ಮನವರಿಕೆ ಆಗಿಲ್ಲ, ಗಟ್ಟಿ ಆಗಿಲ್ಲ. ಗಟ್ಟಿ ಯಾವಾಗ ಆಕೈತಿ ಅಂತ ಸದ್ಗುರುಗಳಿನ ವಾಣಿಗಳನ್ನ ಕೇಳಿ ಅವನ ಅಧ್ಯಯನ ಮಾಡಿ ಅದನ್ನು ಮನದಟ್ಟು ಮಾಡಿಕೊಂಡಾಗ, ಖಾತ್ರಿ ಮಾಡಿಕೊಂಡಾಗ ಈ ಶರೀರ ಮುಂತಾದ ಉಪಾಧಿಗಳನ್ನು ನೀಡಾಡಕ್ ಬರ್ತೈತಿ. ಎಲ್ಲಿ ಇದ್ರ ಮೇಲಿನ ಮೋಹ ಹೋಗೈತಿ ಹೇಳಿಲ್ಲ, ಯಾರಿಗೂ ಹೋಗೈತಿ? ಹೋಗವಲ್ ಹೌದಲ್ರಿ. ಇನ್ನಷ್ಟು ಇದನ್ನ ಚಂದ ಕಾಣಿಸ್ಬೇಕು, ಇನ್ನಷ್ಟು ಸುಂದರವಾಗಿಡಬೇಕು, ಇದನ್ನ ಇನ್ನಷ್ಟು ದಷ್ಟಪುಷ್ಟವಾಗಿಡಬೇಕು ಅಂತ ನಾವು ಮೊದ್ಲಿನ ಗತೆ ಶಕ್ತಿ ಇಲ್ಲ ಬಿಡ್ರಿ, ಇನ್ನಷ್ಟು ಶಕ್ತಿ ಬರ್ಬೇಕಾಗೈತಿ ಅಂತ ನಮ್ದು. ಅದೇ ಹೆಂಗ್ ಬರ್ತೈತ್ರಿ? ಅದು ಕ್ಷೀಣ ಹಾಕುವಂತ ಹೋಗೋದದು ಹೌದಲ್ಲ. ಒಂದ್ ಹಂತತನ ಬೆಳೀತು, ಮತ್ತೊಂದ್ ಹಂತದಲ್ಲಿದ್ದ ಮತ್ತೆ ಇಳ್ಕೊಂತ ಬರೋದು. ಅದು ಎಷ್ಟು ತೀವ್ರಗತಿಯಾಗಿ ಏರೈತಿ ಅಷ್ಟು ತೀವ್ರಗತಿಯಾಗಿ ಅದು ಇಳ್ಕೊಂತನ ಬರೋದು. ಕೊನೆಗೆ ಅದಕ್ಕೆ ಮುಪ್ಪು ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿನ. ಹೌದು. ಅದಕ್ಕೆ ಹೇಳ್ತಾರಲ್ರಿ, ಹುಟ್ಟು ಆಕಸ್ಮಿಕವಾಗಿ ಆಗೈತಿ, ಸಾವು ನಿಶ್ಚಿತ. ಆದ್ರೆ ಆ ಸಾವು ಬರೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು. ನಮ್ಮ ಕೆಲಸ ಅಂತಂದ್ರೆ ಈ ಉಪಾಧಿ ಮೇಲಿನ ಮೋಹವನ್ನು ಬಿಡಬೇಕಾಗೈತಿ. ಅಂದಾಗ ನಾವು ಈ ಜನ್ಮದಿಂದ ಬಿಡುಗಡೆ ಆಗ್ತೇವು. ಅದಕ್ಕೆ ಅವ್ರು ಹೇಳ್ತಾರ, ಶರೀರ ಮುಂತಾದ ಉಪಾಧಿಗಳನ್ನ ನೀಡಾಡದೆ ಪರಮ ಜೀವರ ಒಂದುಗೂಡದೆ. ಪರಮ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ. ಪರಮ ಜೀವ ಒಂದೇ ಹೌದಲ್ಲ. ಗಡಿಗೆನ ಬಯಲು, ಹೊರಗಿನ ಬಯಲು ಬೇರೆ ಅಲ್ಲೋ. ಬೇರೆ ಆಗ್ಯಾವಂತ ಯಾಕೆ ಅನ್ಸಾಕತ್ತೈತಿ ಅಂದ್ರೆ ಉಪಾಧಿ ವಶ. ಉಪಾಧಿಯನ್ನ ತೆಗೆದಾಗ ಒಂದೇ ಐತಿ, ಬೇರೆ ಆಗಿಲ್ಲ. ತೋರಿದ್ದದು ಉಪಾಧಿ ತೋರಿಕೆ, ಅದು ಈ ಬಯಲು ಇರುವಿಕೆ.
ಹಾಗೆ ಪರಮ ಜೀವರು ಒಂದಂತ ತಿಳ್ಕೊಳ್ಳಾರ್ದ, ಪರಮ ಬೇರೆ ಅಲ್ಲ, ನನಗನ್ಯವಾಗಿಲ್ಲ, ಪರಮ ನಾನೇ ಪರಮ ಅದೇನೆ, ಈ ತಿಳುವಳಿಕೆಯನ್ನು ಮಾಡಿಕೊಳ್ಳಾರ್ದ. ಹೌದಲ್, ಈ ತಿಳುವಳಿಕೆ ಆಗ್ಬೇಕಲ್ರಿ. ಇದು ಆಗ್ಬೇಕಂದ್ರೆ ಎಷ್ಟು ಜನ್ಮ ಹೋಕ್ಕವೋ ಏನೋ ಹೇಳಲಿಕ್ಕೆ ಬರುದಿಲ್ಲ, 1-2 ಜನ್ಮಕ್ಕೆ ಆಗುದಿಲ್ಲ. ನಾವು ತಿಳ್ಕೊಂಡೇವಿ ಈಗ ಏನು ಎಷ್ಟು ಸರಳ ಇಪ್ಪ ಇದು ಅನಿಸ್ತೈತಿ. ಹೌದಲ್ರಿ, ಬರೀ ನಿತ್ಯ ವಿವೇಕ ಜಾಗೃತ ಆಗಕ್ಕೆ ಎಷ್ಟು ಜನ್ಮ ಹೋಕ್ಕವೋ ಏನೋ ಹೇಳಲಿಕ್ಕೆ ಬರುದಿಲ್ಲ ಅಂತ ಹೊಂದಿದ್ದು. ಅನೇಕ ಜನ್ಮಗಳು ಹೋಗಬಹುದು ಅಂತ, 1-2 ಜನ್ಮಕ್ಕೆ ಆಗುದಿಲ್ಲ. ಅದಕ್ಕೆ ಆಕಮಾದವ ಹೇಳಿದ್ದಕ್ಕೆ ಬಂದೆ ಭಾರತದ ಅನೇಕ ಯೋನಿ ಒಳಗೆ ಬಂದೆ, ಉಣ್ಣದ ಅನ್ನ ಉಳಿದಿಲ್ಲ, ಮೆಟ್ಟದ ಭೂಮಿ ಉಳಿದಿಲ್ಲ, ಯಾವ ಉಳಿದಿಲ್ಲ ಜಗತ್ತಿನೊಳಗೆ, ಎಲ್ಲದರೊಳಗೂ ಬಂದನಿ. ಇನ್ನು ಇದು ಬರ್ಲಾರ್ದಂಗೆ ಮಾಡ್ಕೋಬೇಕಲ್ಲಪ್ಪ ಅಂತ ಪ್ರಯತ್ನ ಮಾಡಿದಾಗ ಅದು ಆಕೈತ್ರಿ. ಹಂಗೆ ಅದು ಆಗುದಿಲ್ಲ. ಇದು ಪರಮ ಜೀವರು ಒಂದಂತೂ ಹೊಳಿಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯದ ಫಲ ಇದ್ರೆ ಮಾತ್ರ ಅದು ಸಾಧ್ಯ ಐತಿ ಅಂತ ಅವಾಗ ಸಾಧನಾ ಪಥದೊಳಗೆ ತೊಡಗಕ್ಕೆ ಬರ್ತೈತಿ. ಇಲ್ಲಂದ್ರೆ ಹಂಗೆ ಒಮ್ಮಗಲೇ ಆಗುದು ಅಂದ್ರೆ ಬಹಳ ಕಠಿಣ ಐತ್ರಿ. ನಾವು ಒಮ್ಮಗಲೇ ಆಗಿಲ್ಲ, ಈ ಜನ್ಮದಾಗ ಆಗೈತೆ ಅಂದ್ರೆ ಅವ್ರು ಹಿಂದೆ ಅನೇಕ ಜನ್ಮದೊಳಗೆ ಈ ಸಾಧನೆ ಮಾಡಿದ್ರು ಅಂತ. ಸಿದ್ಧಾರೂಢರು, ಶಿವಾನಂದರು, ಎಲ್ಲಾ ಮಹಾತ್ಮರು ಅನುಭವಿಗಳು ಈ ಜನ್ಮದ ಸಿದ್ಧರಾಗ್ಯಾರ ಅಂತಂದ್ರ ಅವ್ರ ಹಿಂದೆ ಅನೇಕ ಜನ್ಮದೊಳಗ ಆ ಮಾರ್ಗದೊಳಗೆ ಬಂದಿದ್ರಂತ, ಸಾಧನಾ ಪಥದೊಳಗೆ ಬಂದಿದ್ರಂತ ಈ ಜನ್ಮದೊಳಗೆ ಸಿದ್ಧರಾದ. ಹಂಗೆ ನಾವು ಎಷ್ಟು ಜನ್ಮ ಹೊಕ್ಕವೋ ಏನೋ ಈಗಟತ್ತು ಕೇಳಾಕತ್ತೇವ್ ನಾವು. ಹೌದಲ್ರಿ, ಇಷ್ಟು ದಿನ ಹಂಗ ಹೋಗ್ಬಿಟ್ಟತಿ ಜನ್ಮ, ಆ ಭವಿಷ್ಯ ಹೋಗ್ಬಿಟ್ಟತಿ. ಈಗ ಒಂದೊಂದು ಶಬ್ದ ಕಿವಿ ಬೀಳಾಗತ್ತೇವ ಅಂತಂದ್ರೆ ಇನ್ನು ಎಷ್ಟು ಜನ್ಮಕ್ಕೆ ಆದ್ರ ಪ್ರಯತ್ನವನ್ನು ಬಿಡಬಾರ್ದು ಅಂತ. ಎಷ್ಟರಕ್ಕರ ಆಗಲ್ಲದು, ಯಾವಾಗರ ಆಗಲ್ಲ. ಇದೊಂದು ಮೀಸಲು, ಇದೊಂದು ಜನ್ಮವನ್ನು ನಿನ್ನ ಮೀಸಲಿಟ್ಟೇನೆ ಅಂತ ತಿಳ್ಕೊಂಡು ಅದೇ ಕಾಯಕದೊಳಗೆ ನಾವು ನಿರತರಾದಾಗ ಈ ಶರೀರ ಮುಂತಾದ ಉಪಾಧಿಗಳನ್ನು ನೀಡಾಡಿ ಪರಮ ಜೀವರು ಬೇರೆ ಅಲ್ಲಪ್ಪ, ಪರಮ ಜೀವರು ಒಂದ ಅಂತ ತಿಳ್ಕೊಂಡಾಕ್ ಬರ್ತೈತಿ. ಸ್ವಪರ ಎಂಬ ಉಪವಾಸನೆ ಹೋಗ್ಬೇಕಲ್ರಿ. ನಾನ್ ಬೇರೆ ಆದ ಬೇರೆ, ಹೌದಲ್, ಪರಮೊಬ್ಬ ಬೇರೆ ಅದನ್ನ, ಸ್ವರ್ಗ ಲೋಕ ಬೇರೆ ಐತಿ, ಆ ಲೋಕಕ್ಕೆ ಹೋಗ್ಬೇಕು, ಇದು ಹೋಗ್ಬೇಕಲ್ಲ, ಎಲ್ಲ ಇಲ್ಲೇ ಐತಿ. ಹೌದು, ಸ್ವಪರ ಎಂಬ ಉಭಯ ವಾಸನೆ ದೋರಿ ಉಳಿಯದು. ಹೌದು, ಇದನ್ನ ನಾವು ಪ್ರಯತ್ನದಿಂದ ಮಾಡ್ತಕ್ಕಂಥವು. ಮುಂದೆ ಹೇಳಿದ್ದು ಏನು ಗುರುಪಾದ ಸೇವೆಯಿಂದ ಏನು ಮುಂದೆ ಹೇಳ್ತಾರಲ್ಲ, ಇವು ಮುಮುಕ್ಷತ್ವ ಬಂದ ಮೇಲೆ ಹೇಳಿದ್ದು. ಹೌದಲ್, ಮುಮುಕ್ಷತ್ವ ಬರದ ಹಂಗ ಇದನ್ನು ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಇದು ಪ್ರಯತ್ನ ಇದು. ಹೌದಲ್, ಈ ಜನ್ಮದ ಸಫಲತೆಯನ್ನು ನಾವು ಪಡಿಬೇಕಂದ್ರೆ ನಮ್ಮ ಪ್ರಯತ್ನ ಬೇಕು. ಸ್ವಪರ ಎಂಬ ಉಭಯ ವಾಸನೆ ಓದಿ ಉಳಿಯದು. ಹೌದು, ಇದು ಬರಬೇಕಲ್ಲ. ಸ್ವಪರ ಬೇರೆ ಇಲ್ಲಪ್ಪ, ಸ್ವರ್ಗಲೋಕ ಬೇರೆ ಇಲ್ಲ, ಸ್ವಪರ ಅಂತಕ್ಕಂಥದ್ದು ಬೇರೆ ಇಲ್ಲ. ನಾನು ಎಲ್ಲವೂ ನನ್ನ ಬಿಟ್ಟು ಅನ್ಯ ಇನ್ನೊಂದು ಏನೈತಿ. ಹೌದಲ್ಲ, ಶರೀರ ಅಡಿಗೋಕೈತಿ. ಶರೀರಕ್ಕೆ ಆಧಾರವಾಗಿರುವಂತ ಈ ತೋರಿಕೆಯನ್ನು ಅರಿತಕ್ಕಂಥ, ಎಲ್ಲವನ್ನು ಅರಿತಕ್ಕಂಥ ಅರಿವ ನಾನದೇನಂತ ತಿಳ್ಕೊಬೇಕು. ಇನ್ನೊಂದು ಬೇರೆ ಐತಿ ಅಂತಿಲ್ಲ. ಎಲ್ಲೈತ್ರಿ ಬೇರೆ? ಹೌದಲ್ಲ, ಅದಕ್ಕೆ ಅವ್ರು ಹೇಳಿದ್ದು ಅರಿವೆ ಎಲ್ಲೇ ಅರಿವೆ ನಿನ್ನ ತೆರನರಿಯೇ ಮುಖ್ಯವುದು ನಿಶ್ಚಯ. ಬೇರೆ ಇಲ್ಲದು. ಅರಿವು ನೀನ ಅರಿವು ಸ್ವರೂಪದು, ಎಲ್ಲವನ್ನು ಅರಿತಕ್ಕಂಥ ಅರಿವು ನೀನದು. ಇದನ್ನ ನಾವು ಖಾತ್ರಿ ಮಾಡ್ಕೋಬೇಕಾಯ್ತು. ಸ್ವಪರ ಎಂಬ ಉಭಯ ವಾಸನೆಯನ್ನು ಓರಿ ಉಳಿದು ವಿಪರೀತ ಭಾವ ಹೋಗ್ಬೇಕಲ್ರಿ. ಮತ್ತ ಇಲ್ಲಿ ಸಂಶಯ, ಅಸಂಭಾವ, ವಿಪರೀತ ಭಾವ. ಹೌದಲ್ಲ, ಸಂಶಯ, ಅಸಂಭಾವ, ವಿಪರೀತ ಭಾವ. ವಿಪರೀತ ಹೋಗ್ಬೇಕಲ್ಲ. ನಾನು ಹೆಂಗೆ ದೇವ್ರ ಹಾಕೇನ್ರಿ? ನಾ ಮಲಮೂತ್ರಾದಿಗಳನ್ನು ಮಾಡವ, ಯಾಕಂದ್ರೆ ನಾ ಶರೀರ ಅಂತ ತಿಳ್ಕೊಂಡ್ ಕುಂತೀನಿ. ನಾನು ಹೆಂಗೆ ದೇವ್ರ ಹಾಕೇನ್ರಿ? ದೇವ್ರ ಮಲಮೂತ್ರಾದಿಗಳನ್ನು ಮಾಡೋದಲ್ರಿ. ನಾ ಮಲಮೂತ್ರಾದಿಗಳನ್ನು ಮಾಡ್ತೇನೆ, ನಾನೇ ದೇವ್ರ ಅಲ್ಲ. ನೀ ನಮ್ಮ ದೇವ್ರ ಅದಿ. ಹೊಸದಾಗಿ ಏನೋ ದೇವ್ರ ಆಗ್ಬೇಕಾಗಿಲ್ಲ.
ದೇವರಾಗಿ ಉಳಿಬೇಕಾಗೈತಿ. ಹೌದಲ್ಲ, ಬೇರೆ ಆಗ್ಬೇಕಾಗಿಲ್ಲ. ವಿಪರೀತ ಭಾವ ಅಳಿಬೇಕಲ್ಲ. ನಿನ್ನ ಬಿಟ್ಟು ಬೇರೆ ಇಲ್ಲ, ತನ್ನ ಬಿಟ್ಟು ಮಣ್ಣು ಬಿಟ್ಟು ಮಡಿಕೆ ಹೇಗೆ ಆಗಲಾರ್ದು, ನಿನ್ನ ಬಿಟ್ಟು ದೇವ್ರ ಇಲ್ಲ, ನಿನ್ನ ದೇವ್ರದಿ. ನಾನೇನ್ ದೇವ್ರಕ್ಕೇನ್ರಿ ಅನ್ನುವಂತ ವಿಪರೀತ ಭಾವ ಐತೋ ಅದನ್ನ ಕಳ್ಕೋಬೇಕಲ್ಲ. ಇವು ಹೆಂಗ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನದಿಂದ ಸಂಶಯ ಅಸಂಭಾವ ವಿಪರೀತ ಭಾವಗಳು ತೊಲಗ್ತವೆ. ಅದಕ್ಕೆ ಶ್ರವಣವನ್ನು ಬಿಡಬಾರ್ದು ಅಂತ. ಶ್ರವಣವನ್ನು ಮಾಡಿ ಮನನವನ್ನು ಮಾಡಿ ನಿಧಿಧ್ಯಾಸನ ಪೂರ್ವಕವಾಗಿ ಶ್ರವಣದಲ್ಲಿ ಬಂದಂತಹ ವಿಚಾರಗಳನ್ನು ಗಟ್ಟಿ ಮಾಡಿಕೊಂಡಾಗ ವಿಪರೀತ ಭಾವ ಹೋಗ್ಬಿಡ್ತದೆ. ಹೌದಲ್ಲ, ಈ ವಿಪರೀತ ಭಾವ ಇತ್ತಂದ್ರೆ ಅದು ಮತ್ತ ಸಂಶಯಕ್ಕೆ ಕಾರಣ ಆಗೋದು. ಅದಕ್ಕೆ ವಿಪರೀತ ಭಾವವನ್ನು ತೊಲಗಿಸ್ಕೋಬೇಕಾಗೈತಿ. ಶ್ರವಣಾದಿಗಳನ್ನು ಕೇಳಬೇಕಾಗೈತಿ. ನಾವು ಬಿಟ್ಟು ಬಿಡದ ಅದನ್ನ ಒಂದ ಮುಕ್ತಿಗೆ ಸಾಧನ, ಬೇರೆ ಸಾಧನ ಇಲ್ಲ. ಶ್ರವಣ ಅಂದ ಮುಕ್ತಿಯನ್ನು ತಂದು ಕೊಡ್ತಕ್ಕಂಥ ಸಾಧನ. ಅದಕ್ಕೆ ಶ್ರವಣ ಅಂತಕ್ಕಂಥದ್ದು ಭವನೋತ್ತರ ಸಾಧನ, ಲೋಕೋತ್ತರ ಸಾಧನ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧನ ತನಗೆಂದು ಪರಿಯದು ಅಂತ ಮೈತ್ರೇಯಿಗೆ ಯಜ್ಞವಲ್ಕರ ಹೇಳಿದ್ದು. ಯಜ್ಞವಲ್ಕರ ಮೈತ್ರೇಯಿಗೆ ಇದನ್ನ ಹೇಳ್ತಾರ, ನೀನು ಈ ಭವಬಂಧನವನ್ನು ಕಳ್ಕೋಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ಗಂಟಿ ಬಾರಿಸ್ಬೇಕಾಗಿಲ್ಲ, ಧೂಪ ಹಾಕ್ಬೇಕಾಗಿಲ್ಲ, ದೀಪ ಹಾಕ್ಬೇಕಾಗಿಲ್ಲ, ಏನು ಮಾಡಬೇಡ, ನೀನು ಶ್ರವಣವನ್ನು ಮಾಡು. ಯಾವ ಶ್ರವಣ? ನಿನ್ನ ಕುರಿತಾದಂಥದ್ದು ಶ್ರವಣ. ನಾವೆಲ್ಲ ದೇಹ ಶ್ರವಣವನ್ನು ಮಾಡ್ತೇವೆ, ವಿಷಯದ ಕುರಿತು ಶ್ರವಣ ಮಾಡ್ತೇವೆ. ನನ್ನ ಕುರಿತು ಶ್ರವಣವನ್ನು ಮಾಡೋದು ಎಲ್ಲೈತಿ? ಆ ಶ್ರವಣದಲ್ಲಿ ಬಂದಂತಹ ವಿಚಾರಗಳನ್ನ ಮನನ ಪೂರ್ವಕವಾಗಿ ಅದನ್ನ ಗಟ್ಟಿಗೊಳಿಸ್ಕೋಬೇಕು. ಮತ್ತು ನಿಧಿಧ್ಯಾಸನ ಪೂರ್ವಕವಾಗಿ ದೃಢವಾದಂತ ನಿಲುವನ್ನು ತಾಳ್ಬೇಕಲ್ಲ. ಅಂದಾಗ ವಿಪರೀತ ಭಾವ ಸಂಶಯ ಅಸಂಭಾವ ದೂರ ಆದಾಗ ಅವಾಗ ಇದ ಒಳ್ಳೆ ಮಾರ್ಗ, ಇದಕ್ಕಿಂತ ಒಳ್ಳೆ ಮಾರ್ಗ ಬೇರೆ ಏನೈತಿ? ಹೌದಲ್ಲ, ಬ್ಯಾರೆ ಉಳ್ಕಿದ್ದು ನಾವು ಏನಾರ ಬೇಕಾಕವ್ರಿ ಸಾಮಗ್ರಿಗಳ, ಇದನ್ನ ಮಾಡ್ಕೊಂಡಾಕ ಏನು ಬೇಕಾಗಿಲ್ಲ, ಶ್ರವಣಕ್ಕೆ ಏನೂ ಬೇಕಾಗಿಲ್ಲ, ಮನನಕ್ಕೆ ಏನೂ ಬೇಕಾಗಿಲ್ಲ, ನಿಧಿಧ್ಯಾಸನಕ್ಕೆ ಏನೂ ಬೇಕಾಗಿಲ್ಲ, ಯಾವೂ ಬೇಕಾಗಿಲ್ಲ. ಇವು ಕರ್ಮ ಮಾರ್ಗದೊಳಗೆ ಬಂದಿವಂದ್ರೆ ಎಲ್ಲವೂ ಬಾಹ್ಯ ವಸ್ತುಗಳು ಬೇಕಾಕವು, ಇದಕ್ಕೇನೂ ಬೇಕಾಗಿಲ್ಲ. ಹೌದು, ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾಗಿ ಗಟ್ಟಿಗೊಳಿಸ್ಕೊಂಡು ಒಳ್ಳೆ ಮಾರ್ಗ. ಶಂಭುಲಿಂಗನನ್ನ ಹೊಲಸ್ಕೊಂಡಾಕ ಬೇರೆ ಮಾರ್ಗಗಳಿಲ್ಲ. ಸೂಪತವೆಂದು ಅರಿಯದೆ. ಹೌದಲ್ಲ, ಒಳ್ಳೆ ಮಾರ್ಗ ಅಂತ ತಿಳ್ಕೊಬೇಕಲ್ಲ. ನಾವು ಎಲ್ಲಿ ತಿಳ್ಕೊಂಡು ಅದನ್ನ ಹೇಳ್ತಾರ, ಅನ್ಯ ಪಂಥವೆನ್ನಲು ಶ್ರುತಿ ನಿಖರಗಳು. ಬೇರೆ ದಾರಿನ ಇಲ್ಲಪ್ಪ, ಒಂದ ಒಳ್ಳೆ ಮಾರ್ಗ. ಜ್ಞಾನವೇನು ಮುಕ್ತಿಗೆ ಮಾರ್ಗ ಅಂತ ಪ್ರಶ್ನೆ ಮಾಡಿದಾಗ ಹೌದಪ್ಪ ಬೇರೆ ಮಾರ್ಗನ ಇಲ್ಲ ಅಂತ ಹೇಳಿದ್ರು. ಅನ್ಯ ಪಂಥವೆನ್ನಲು, ಬೇರೆ ದಾರಿನ ಇಲ್ಲ. ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಮುಕ್ತಿ ಅನ್ಬಯಸಿ ನಮಗೆ. ಇದು ಬೇರೆ ಮಾರ್ಗದಿಂದ ನಾವು ಅಂತಾರೆ, ಸಾಮಾನ್ಯವಾಗಿ ಎಲ್ಲರೂ ಅಂತಾರ, ಕರ್ಮ ತತ್ಪರ ಅಂತಾರ. ಎಲ್ಲವೂ ನದಿಗಳು ಸಮುದ್ರನ ಸೇರ್ತಾವ್ರಿ. ಯಾವ ನದಿ ಆದ್ರೂ ಏನ್ರಿ ಸಮುದ್ರನ ಸೇರ್ತಾವ ಅಂತಾರ. ಜಡವನ್ನು ಸೇರ್ಲಿಕ್ಕೆ ಅನೇಕ ದಾರಿಗಳು ಇರ್ಬೋದು. ಒಂದು ಊರಿಗೆ 2-3 ದಾರಿಗಳು ಮುಟ್ಟಾಕೆ 2-3 ದಾರಿಗಳು ಇರ್ಬೋದು. ಆದ್ರೆ ಆಕಾಶ ನೋಡ್ ನಾನು ಹೋಗಿ ಹಿಮಾಲಯ ಪರ್ವತವನ್ನ ಏರಿ ಆಕಾಶ ನೋಡ್ತೀನಿ ಅಂತಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕಾಯ್ತು? ಇಲ್ಲೇ ಕುಂತಲ್ಲೇ ಕಣ್ ತೆಗಿಯಲ್ಲ. ಇಲ್ಲೇ ಐತಿ ಆಕಾಶ, ಹೊರಗೆ ಎಲ್ಲೈತಿ? ಎಲ್ಲಿಲ್ರು? ಇಲ್ಲಿ ಆಕಾಶ, ನವಲಗುಂದನ ಆಕಾಶ, ಹುಬ್ಳಿ ಆಕಾಶ ಬೇರೆ ಬೇರೆ ಆಗಿಲ್ಲ. ಆಕಾಶ ಇರೋದು ಒಂದೇ ಐತಿ. ಹೌದಲ್? ಕರ್ಮ ತತ್ಪರ ಇದ ನಂತರ ಏನ್ರಿ ಅನೇಕ ಮಾರ್ಗಗಳದಾವು ಮುಕ್ತಿಯನ್ನು ಹೊಂದಾಕ. ಸಮುದ್ರವನ್ನು ಸೇರ್ಲಿಕ್ಕೆ ಯಾಕೆ ನದಿಗಳು ಬೇರೆ ಬೇರೆ ಅದಾವು. ಸಮುದ್ರ ಎಲ್ಲಾ ನದಿಗಳು ಸಮುದ್ರನ ಸೇರ್ತಾವ. ಹಾಗೆ ಯಾವ ಮಾರ್ಗದಾಗ ಹೋದ್ರು ಏನ್ರಿ, ಭಕ್ತಿ ಮಾರ್ಗ ಇರ್ಬೋದು, ಕರ್ಮ ಮಾರ್ಗ ಇರ್ಬೋದು, ಯಾವ ಮಾರ್ಗ ಇದ್ರೆ ಹೋದ್ರು ಎಲ್ಲವೂ ಅಲ್ಲಿಗೆ ಸೇರ್ತಾವ. ಹೌದು, ಎಲ್ಲವೂ ಅಲ್ಲಿಗೆ ಸೇರ್ತಾವ. ಕರ್ಮ ಮಾಡು. ಯಾವ ಕರ್ಮ ಮಾಡು? ಜೀವಿಗಳನ್ನು ಸಂತೋಷಗೊಳಿಸುವಂತ ಕರ್ಮವನ್ನು ಮಾಡು. ನಿನ್ನಲ್ಲಿ ಇರ್ತಕ್ಕಂಥ ಆಜ್ಞೆ ಭಾವನೆಯನ್ನು ಕಳ್ಕೊಂಡಂತ ಕರ್ಮವನ್ನು ಮಾಡು. ಅದು ನಿತ್ಯ ಕರ್ಮ.
ಆ ಕರ್ಮ ನಾವು ಮಾಡಾಕಲ್ಲ ಅಂತೇವು. ಈ ಶ್ರವಣಾದಿಗಳನ್ನ ನಿತ್ಯ ಕರ್ಮ ಅಂತ ತಿಳ್ಕೊಂಡು ಇವನು ಬಿಡುದ ನಾವು ಮಾಡಿದೀವಿ ಅಂದ್ರೆ ಅವಾಗ ಮುಕ್ತಿಯನ್ನು ಹೊಂದ್ಲಿಕ್ಕೆ ಬರ್ತೈತಿ. ಅದಕ್ಕೆ ಅವ್ರು ಹೇಳಿದ್ರು ಇದೇ ಸುಪಥವಂತ ಅರಿಯದೆ ಉಪಮೆಗೆ ಶಂಭುಲಿಂಗವಾಗಿ ಉಳಿಯದೆ. ಹೌದಲ್ಲ, ಉಪಮೆಗೆ ನಿಲುಕಲಾರ್ದದು ಶಂಭುಲಿಂಗ. ಉಪಮೆಗೆ ನಿಲುಕುವುದಿಲ್ಲ, ಯಾವ ಉಪಮೆಯನ್ನು ಕೊಟ್ಟು ಹೇಳಲಿಕ್ಕೆ ಬರುದಿಲ್ಲ ಅದನ್ನು. ಹೌದಲ್ಲ, ಬರ್ತಲದೊಳಗಿನ ರುಚಿಯನ್ನ ನೀವು ಉಪಮೆ ಕೊಟ್ಟು ಹೇಳಪ್ಪ ನನಗೆ ಅಂತಂದ್ರೆ ಹೇಳಲಿಕ್ಕೆ ಬರ್ತೈತೇನ್ರಿ? ತಿಂದ ನೋಡಪ್ಪ ನೀನ ಅಂತ ಹೇಳ್ತೀರಿ. ಅಂಗಡ್ಯಾಗ ಕಿರಾಣಿ ಅಂಗಡ್ಯಾಗ ಹೋಗಿ ಬೆಲ್ಲದ ರುಚಿ ಹೆಂಗೈತಿ, ನನಗೆ ಅದನ್ನ ಒಂದು ಸ್ವಲ್ಪ ಹೇಳಿ ಇದ್ರ ರುಚಿ ಹೆಂಗೈತಿ ಅಂತ ಕೇಳ್ತಾರೆ. ಅವೇನಂತ ತಗೋ ಶಾಂಪಲ್, ನಾನು ಇರೋದಿಲ್ಲ. ಹೌದಲ್ಲ, ನೀನ ನೋಡೋದನ್ನ ನಿನ್ನ ಅನುಭವದಿಂದ ಖಾತ್ರಿ ಮಾಡ್ಕೋದ. ನಿನಗೆ ಹೆಂಗ್ ಆ ಅನುಭವ ಬರ್ತೈತಿ, ನಿನಗೆ ಬಿಟ್ಟದ್ದು. ಹೌದು, ಹಂಗೆ ಇದು ಉಪಮೆ ಕೊಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಆ ಶಂಭುಲಿಂಗನನ್ನ ಯಾವುದೇ ಉಪಮೆ ಕೊಟ್ಟು ಹೇಳಲಿಕ್ಕೆ ಬರೋದಿಲ್ಲ. ನಾವು ಶಂಭುಲಿಂಗ ಅಂದ್ರೆ ಒಂದು ಆಕಾರ, ಒಂದು ಇದು ಅಂತ ತಿಳ್ಕೊಂಡು ಕುಂತೇವರು. ಶಂಭುಲಿಂಗ ಆಕಾರ ಇಲ್ಲ, ದುಃಖ ರಹಿತ ಸ್ಥಿತಿ. ಶಂ ಕರೋತಿ ಇತಿ ಶಂಭು. ಹೌದಲ್ಲ, ದುಃಖ ರಹಿತ ಸ್ಥಿತಿಗೆ ಶಂಭು ಅಂತ. ಲಿಂಗ ಅಂದ್ರೆ ಅದರ ಜ್ಞಾನ ಉಳ್ಳವ. ಲಿಂಗ ಅಂದ್ರೆ ಜ್ಞಾನ. ಹೌದಲ್ಲ, ಆ ಜ್ಞಾನ ದುಃಖ ರಹಿತ ಸ್ಥಿತಿಯನ್ನ ಯಾವ ಕಂಡುಕೊಂಡನ ಅವ ಶಂಭುಲಿಂಗ. ಆ ಶಂಭುಲಿಂಗದ ಉಪಮೆಯನ್ನ ಕೊಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಯಾವ ಉಪಮೆ ಮೇಲೆ ಅದಕ್ಕೆ ಇಲ್ಲ, ಉಪಮೆ ಕೊಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಶಂಭುಲಿಂಗದ ವಾಗಿ ಉಳಿಯದೆ ಇದ ಸುಪಥ ಅಂತ ಅರಿಯದೆ. ಈ ಏನು ಜ್ಞಾನಕ್ಕೆ ಮುಖ್ಯವಾಗಿ ಬೇಕು. ಜ್ಞಾನ ಆಗ್ಬೇಕಂದ್ರೆ ಹಂಗ ಆಗೋದು. ಅದಕ್ಕೆ ಅವ್ರು ಹೇಳಿದ್ದು ಸುಮ್ಮನಾಗದು ವಿಧಿಯೊಳಂದದೆ ಮುಕ್ತಿ. ಈ ನಿಯಮವನ್ನು ಪಾಲನೆ ಮಾಡದ ನಾನು ಹಂಗೆ ಮುಕ್ತಿ ಹೊಂತೇನೆ. ಯಾರಾದ್ರೂ ಮಹಾತ್ಮರು ತಲೆ ಮೇಲೆ ಹಸ್ತ ಇಟ್ರ ಅಥವಾ ಏನಾರ ಇದು ಕೊಟ್ಟ ನಾನು ಮುಕ್ತಿ ಆಕೈತ್ನಿ ಅಂತಂದ್ರೆ ಇಲ್ಲ. ಅದು ನನ್ನ ಪ್ರಯತ್ನ. ನಾನು ಈ ಮಾರ್ಗದೊಳಗೆ ನಡೆದ್ರೆ ಮಾತ್ರ ಮುಕ್ತಿ ಆಗುತ್ತೆ, ಇಲ್ಲ ಅಂದ್ರೆ ಮುಕ್ತಿ ಆಗೋದಿಲ್ಲ. ಅದಕ್ಕೆ ನಾವು ಆದಷ್ಟು ನಾವು ನಮ್ಮ ಮನುಷ್ಯ ಜನ್ಮವನ್ನು ನಾವು ಇದರ ಉಪಯೋಗವನ್ನು ನಾವು ಮಾಡ್ಕೋಬೇಕಂದ್ರೆ ನಾವು ಈ ಮಾರ್ಗದೊಳಗೆ ನಡಿಬೇಕು. ಅಂದಾಗ ನಮ್ಮ ಮುಕ್ತಿ ಐತಿ, ಕೈವಲ್ಯ ಅದರಿಂದನೂ ಐತಿ. ಅದನ್ನ ಹೇಳ್ತಾರೆ, ಮುಂದಿನ ಪದ ಅದ ಐತಿ. ಕೈವಲ್ಯವು ಅರಿವಿನಿಂದ ಅವದೊಂದೊಡೆ ಆತ್ಮ ಕೋವಿದರು ಇಂತು ನೋಡ್ಕೋದು. ಕೈವಲ್ಯ ಅರಿವಿನಿಂದಲೇ ಆಕೈತೆ ಅಂದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ. ಹಿಂಗರೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ. ಹಿಂಗರೆ ನಿತ್ಯ ಕರ್ಮ ಮಾಡಬೇಕಂತ ಎಲ್ಲಿ ಮಾಡ್ತೇವೆ? ಅದಕ್ಕೆ ಹಿಂದಾದ್ರೂ ಹೇಳಿ ನಾನು ಅಜ್ಜವರು ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತೆ ಇಲ್ಲಪ್ಪ, ಶ್ರವಣವನ್ನು ಬಿಡಬೇಡ್ರಿ. ನೀವು ಶ್ರವಣವನ್ನು ಬಿಡಬೇಡ್ರಿ. ಮನ್ಯಾಗ ಹೆಣ ಐತಂದ್ರೂ ಕೂಡ ಶ್ರವಣವನ್ನು ಬಿಡಬೇಡ್ರಿ. ಅದನ್ನು ಇನ್ನೊಂದು ತಾಸಿಗೆ ಆ ಕಾರ್ಯವನ್ನು ಮಾಡಬಹುದು. ಆದ್ರೆ ಆವತ್ತಿನ ಶ್ರವಣದ ವಿಚಾರಗಳು ನಾಳೆಗೆ ಸಿಗುವುದಿಲ್ಲ. ಹೌದು, ಯಾವ ಹೊತ್ತಿನ ಎಂಥ ವಿಚಾರಗಳು ಬರ್ತಾವ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಶ್ರವಣವನ್ನು ಬಿಡಬೇಡ್ರಿಪ್ಪ. ಶ್ರವಣ ಒಂದೇ ಈ ದುಃಖದಿಂದ ಪಾರಾಗಕ್ಕೆ ಏಕೈಕ ಸಾಧನ ಯಾವ್ದಾರ ಐತಂದ್ರೆ ಅದು ಶ್ರವಣ ಒಂದೇ. ಬೇರೆ ಯಾವ ಸಾಧನನೂ ಕೂಡ ಈ ದುಃಖ ರಹಿತ ಸ್ಥಿತಿಯನ್ನ ಮುಟ್ಟಿಸಲಾರವು. ಅದಕ್ಕೆ ನಾವು ಶ್ರವಣವನ್ನು ಬಿಡಬಾರ್ದು. ಶ್ರವಣದೊಳಗೆ ನಾವು ಆಸಕ್ತಿಯಿಂದ ತೊಡಗಿದ್ದೀವಿ ಅಂದ್ರೆ ಅಲ್ಲೇ ಮನನೂ ನಡೀತೈತಿ, ಅಲ್ಲೇ ನಿಧಿಧ್ಯಾಸನೂ ಆಕೈತಿ. ಅದಕ್ಕೆ ಅವ್ರು ಹೇಳ್ತಾರ, ಸಮಾಧಿ ಸ್ಥಿತಿ ಬಗ್ಗೆ ಹೇಳ್ಬೇಕಾರೆ ಶ್ರವಣಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಶ್ರವಣ ಕಾಲದೊಳಗೆ ಸಮಾಧಿ ಹಚ್ಚಬಹುದು. ಏಕಾಕಾರವಾಗಿ ಅಲ್ಲಿ ಕುಂತ ತದೇಕ ಚಿತ್ತದಿಂದ ಕೇಳಾಕತ್ತೀವಂದ್ರೆ ಅಲ್ಲಿ ಮನನೂ ನಡೀತೈತಿ, ನಿಧಿಧ್ಯಾಸನೂ ನಡೀತೈತಿ. ಆದ್ರೆ ಇಚ್ಛೆ ಬೇಕು ಅಂತ. ಶ್ರವಣಕ್ಕೆ ಬರಬೇಕಂದ್ರೆ ಇಚ್ಛೆ, ನನ್ನ ಪೂರ್ಣ ಲಕ್ಷ್ಯ ಬೇಕು ಅಂತ ಹೇಳ್ತಿದ್ರಂತ ಅಜ್ಜವ್ರು. ಅರ್ಧಮುರ್ಧ ಲಕ್ಷ್ಯ ತರಬೇಡ, ನನ್ನ ಪೂರ್ಣ ಲಕ್ಷ್ಯ ತಗೊಂಡ್ ಬಂದ್ರೆ ನಮ್ಮ ಹತ್ರ ಬರ್ರಿ. ನಾವು ಏನ್ ತಿಳ್ಕೊಂಡ್ರ ಅಂದ್ರೆ ದುಡ್ಡು ಅಂತ ತಿಳ್ಕೊಂಡ್ಬಿಟ್ಟು, ದುಡ್ಡು ಪೂರ್ಣ ಲಕ್ಷ್ಯ ಅಂದ್ರೆ ನಮ್ಮ ಇಚ್ಛೆ, ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು ಅಂದ್ರೆ ಆ ಗುರುವಾಣಿ ಕಡೆನೇ ಇರಬೇಕು.
ಅಂದ್ರೆ ಮಾತ್ರ ಈ ಭವಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯ ಐತಿ ಅಂತ ಒಂದು ವಿಚಾರದೊಳಗೆ ಮೇಲಿಂದ ಮೇಲೆ ತೊಡಗುತ್ತಾ ಈ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ವಿಚಾರಗಳನ್ನು